ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 340 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 341ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತದೆ. 341ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಲ್ಲಿ ಆಗುವಲ್ಲಿ ಕಾರಣವಾಗಿದೆ. ಪುರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ಮತ್ತು ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಧಾರವಾಡ ಕಟ್ಟೆ ಆಯೋಜಿಸಿರುವ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಲೇಖಕರು ಅಥಣಿ ಇವರು ಅಜಿತನಾಥ ಪುರಾಣ ತಿಲಕ ಒಂದು ವಿಶ್ಲೇಷಣೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಇವರಿಗೆ ಧಾರವಾಡ ಬಳಗದವರ ವತಿಯಿಂದ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ದೋನೂರ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದಂತಹ ನಮ್ಮ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರ ಒಂದು ಕಿರು ಪರಿಚಯವನ್ನ ಈಗ ಮಾಡಿಕೊಡುತ್ತೇನೆ. ಸರ್ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿರಟ್ಟಿಯವರಾದ ಲೋಕಾಪುರ್ ರವರು 1955ರಲ್ಲಿ ಜನಿಸಿದರು. ನವೋತ್ತರ ಸಾಹಿತಿಗಳಾದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಭೂಗೋಳಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಆಧುನಿಕ ಕನ್ನಡ ಕಥನ ಸಾಹಿತ್ಯದಲ್ಲಿ ಜೈನ ಸಂವೇದನೆ ವಿಷಯದಲ್ಲಿ PhD ಪಡೆದಿದ್ದಾರೆ. ಬಾಗಲಕೋಟೆಯ ಸಕ್ರಿ ಕಾಲೇಜಿನಲ್ಲಿ ಭೂಗೋಳಶಾಸ್ತ್ರದ ಉಪನ್ಯಾಸಕರಾದ ಇವರು ಸಾಹಿತ್ಯ ಕ್ಷೇತ್ರದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ಕವಣಿಗಲ್ಲು, ಹಾರುವ ಹಕ್ಕಿ ಮತ್ತು ಆಕಾಶ, ತನು ಕರಗದವರಲ್ಲಿ ಮತ್ತು ಕಂಗಳು, ತುಂಬಿದ ಬಳಿಕ ಎಂಬ ಕಥಾ ಸಂಕಲನಗಳು, ಉದೋ ಉದೋ, ಹುತ್ತ, ಬಿಸಿಲುಪುರ, ನೀಲಗಂಗಾ ಎಂಬ ಕಾದಂಬರಿಗಳು, ಭ್ರಮರಂಗೆ ಎಂಬ ಕವನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ. ಬಾಳಾಸಾಹೇಬ್ ಸರ್ ಅವರು ಸಾಹಿತ್ಯ ಕೃಷಿಗಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, 2019ನೇ ಸಾಲಿನ ವರ್ಧಮಾನ ಸಾಹಿತಿ ಪ್ರಶಸ್ತಿ ಸೇರಿ ಹಲವಾರು ಗೌರವ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಬಿಸಿಲುಪುರ ಮತ್ತು ಹುತ್ತ ಕಾದಂಬರಿಗೆ, ಹಾವನೂರು ಪ್ರತಿಷ್ಠಾನ ಹಾವೇರಿ ಹುತ್ತ ಕಾದಂಬರಿಗೆ, ಸಿಂಗಾರಿಗೌಡ ಸಾಹಿತ್ಯ ಪ್ರಶಸ್ತಿ, ಚದುರಂಗ ಕಾದಂಬರಿ ಪ್ರಶಸ್ತಿ ಮೈಸೂರು, ಮಾಸ್ತಿ ಕಾದಂಬರಿ ಪುರಸ್ಕಾರ ಕೋಲಾರ, ಗಳಗನಾಥ ಕಾದಂಬರಿ ಪ್ರಶಸ್ತಿ ಹಾವೇರಿ, ವರ್ಧಮಾನ ಪ್ರಶಸ್ತಿ ಮೂಡಬಿದಿರಿ, ಚಾವುಂಡರಾಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪರಿಷತ್ ಬೆಂಗಳೂರು, ಹೀಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಹೀಗೆ ಹಲವಾರು ಗೌರವಗಳು ಸರ್ ಅನ್ನ ಹುಡುಕಿಕೊಂಡು ಬಂದಿವೆ. ಸದ್ಯ ಬಾಳಾಸಾಹೇಬ್ ಸರ್ ಅವರು ಅಥಣಿಯ ವಿಮೋಚನಾ ಸಂಸ್ಥೆಯ ಸಂತ್ರಾಮ್ PUC ಕಾಲೇಜಿನ ಅಧ್ಯಕ್ಷರಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದಲ್ಲದೆ ಸರ್ ಅನ್ನ ನಾವು ಹಲವಾರು ಸಾರಿ ಮಾತಾಡ್ಸಿದ್ದೀನಿ ನಾನು. ಅವರು ತುಂಬಾ ನಮ್ಮಂತಹ ಸಣ್ಣ ವ್ಯಕ್ತಿಗಳು ಕೂಡ ಮಾತಾಡಿದ್ರು ಕೂಡ ಅವ್ರ ಜೊತೆ ಬಹಳ ಗೌರವದಿಂದ, ಪ್ರೀತಿಯಿಂದ ನಮಗೆ ಮಾತಾಡಿಸಿ ನಮ್ಗೆ ಏನ್ ಬೇಕು ಅಂತಹ ವಿಷಯಗಳನ್ನ ಹಂಚ್ಕೊಂತಾರೆ. ಅಂತಹ ಒಬ್ಬ ಸರಳ ವ್ಯಕ್ತಿ ಸರ್ ಅವರು. ಬಹಳ ಅದ್ಭುತವಾಗಿ ಎಲ್ಲರಿಗೂ ಕೂಡ ತಮ್ಮವರಂತೆ ಬಯಸ್ತಾರೆ. ಸೊ ಅಂತಹ ಒಬ್ಬ ಮಹನೀಯರು ಇಂದು ನಮ್ಮ ಧಾರವಾಡ ಕಟ್ಟೆಗೆ ಬಂದು ತಮ್ಮ ಒಂದು ವಿಚಾರವನ್ನ ಹಂಚಲಿಕ್ಕೆ ಬಂದಿದ್ದಾರೆ. ಇಂತಹ ಇವರನ್ನು ಮತ್ತೊಮ್ಮೆ ಸ್ವಾಗತವನ್ನ ಮಾಡುತ್ತಾ, ಮಹನೀಯರು ಇಂದು ಅಜಿತ ಪುರಾಣ ತಿಲಕ ಒಂದು ವಿಶ್ಲೇಷಣೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಸರ್ ಮೊದಲು 60 ನಿಮಿಷ ತಮ್ಮ ಭಾಷಣ, ನಂತರ ಅಧ್ಯಕ್ಷರ ಪೂರಕ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷದ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ಸರ್ ಮಾತಿಗೆ ಬಿಟ್ಟುಕೊಂಡಿದ್ದೇನೆ. ಸರ್ ಪ್ಲೀಸ್. ಸರ್ ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ. ಗೆಳೆಯರೇ, ಧಾರವಾಡ ಕಟ್ಟೆ ಆಯೋಜಿಸಿರುವ ಉಪನ್ಯಾಸ ಮಾಲೆಯ 341ನೇ ಉಪನ್ಯಾಸದ ಈ ಸಭೆಯ ಅಧ್ಯಕ್ಷರಾದ ಗೆಳೆಯ ಬಸವರಾಜ್ ಡೋಣೂರ್ ಅವರೇ, ಕಟ್ಟೆಯ ಎಲ್ಲ ಬಳಗದವರೇ ಮತ್ತು
ಸಹೃದಯ ಗೆಳೆಯರೆ, ಅನೇಕ ಜನ ಸ್ನೇಹಿತರು ನಾನು ನೋಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕನ್ನಡದ ರತ್ನತ್ರಯನು ಕವಿ ಚಕ್ರವರ್ತಿಯೂ ಆಗಿರುವಂತ ನಮ್ಮ ನೆಲದ ಶಕ್ತಿ ಕವಿ ರನ್ನನ ಮೊದಲ ಕಾವ್ಯ ಅಜಿತನಾಥ ಪುರಾಣ ತಿಲಕದ ಬಗ್ಗೆ ನಾನು ಇಲ್ಲಿ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಬರ್ತಾ ಇದ್ದೀನಿ. ಆಮಂತ್ರಣ ಪತ್ರಿಕದಲ್ಲಿ ಅಜಿತನಾಥ ಪುರಾಣ ತಿಲಕ ಒಂದು ವಿಶ್ಲೇಷಣೆ ಅಂತ ಪ್ರಕಟ ಆಗಿದೆ. ಕ್ಷಮಿಸಿ, ಅದು ಅವಲೋಕನ ಮಾತ್ರ ನಾನು ಮಾಡ್ಲಿಕ್ಕೆ ವಿಶ್ಲೇಷಣೆ ಮಾಡಿ ಅದು ಇನ್ನಷ್ಟು ವಿದ್ವಾಂಸರನ್ನ ಅದನ್ನು ಮಾಡಿ. ಕವಿ ರನ್ನನನ್ನ ನಮ್ಮ ಕನ್ನಡದ ಪೂರ್ವ ಸೂರ್ಯ ವಿದ್ವಾಂಸರು ಶಕ್ತಿ ಕವಿ ಅಂತ ಕರೆದಿದ್ದಾರೆ, ಪುರುಷ ಸರಸ್ವತಿ ಎಂದೆಲ್ಲ ಕರೆದಿದ್ದಾರೆ. ಚೆನ್ನಾಗುತ್ತೆ. ಪಂಪನ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ, ಪರಮಜನೇಂದ್ರವಾಣಿ ಸರಸ್ವತಿ ಎಂತದಲ್ತದು ಪೆಣ್ಣ ರೂಪಂ ಡರೈಸಿ ಅಂತ ಹೇಳಿದ್ದೇನೆ. ಆದ್ರೂ ನಾವು ಮತ್ತೆ ರನ್ನನನ್ನ ಪುರುಷ ಸರಸ್ವತಿ ಅಂತ ಕರೀತಾ ಇರೋದು ಅವನ ಮೇಲಿನ ಅತಿ ಪ್ರೀತಿಯಿಂದ ಅಂತ ನಾವು ಅದನ್ನು ಭಾವಿಸ್ಕೊಳ್ಬೇಕು. ಅಜಿತನಾಥ ಪುರಾಣ ತಿಲಕ ಬಹಳ ವಿಶಿಷ್ಟವಾದ ಕಾವ್ಯ. ಯಾಕೆ ಅಂದ್ರೆ ಅದು 5 ಬೇರೆ ಬೇರೆ ಆಯಾಮದ ಕಾವ್ಯ. ಅದು ಒಂದು, ರನ್ನ ತನ್ನ ಇತಿವೃತ್ತವನ್ನು ಅದರಲ್ಲಿ ಹೇಳ್ಕೊಳ್ತಾನೆ ಸಮಗ್ರವಾಗಿ. ಇನ್ನೊಂದು ಅತ್ತಿಮಬ್ಬೆಯ ಬಗ್ಗೆ ಇತಿವೃತ್ತವನ್ನು ಹೇಳ್ತಾನೆ ಸಮಗ್ರವಾಗಿ. ತೀರ್ಥಂಕರಕ್ಕೆ ಸಂಬಂಧಪಡದೆ ಸಗರ ಚಕ್ರವರ್ತಿಯ ಕಥೆಯನ್ನು ಅದಕ್ಕೆ ಸೋಲಿಸ್ತಾನೆ. ಅಜಿತನಾಥ ಪುರಾಣವನ್ನು ಹೇಳ್ತಾನೆ, ಜೊತೆಗೆ ಕಾವ್ಯದ ಬಗ್ಗೆ ಕೆಲವು ಮಾತುಗಳನ್ನು ಮಾತಾಡ್ತಾನೆ ಮತ್ತು ಲೋಕಸತ್ಯಗಳನ್ನು ಅದರಲ್ಲಿ ಹೇಳ್ತಾನೆ. ನಾವು ಒಂದೊಂದಾಗಿ ನೋಡೋಣ. ನೋಡಿ, ಇಲ್ಲಿ ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಪಂಪನ್ಗಿಂತಲೂ ಮೊದಲು ರನ್ನನನ್ನ ನೆನೆಸ್ಕೊಂಡಿದ್ದಾರೆ. ಇದು ಆಕಸ್ಮಿಕ ಅಲ್ಲ ಅಂತ ಅನಿಸ್ತದೆ ನನಗೆ. ಪ್ರಾಸ ಅಂದ್ರೆ ಪ್ರಾಸ ರನ್ನನ್ ಬಿಟ್ಟರು ಪ್ರಾಸ ಬರುತ್ತೆ, ನೀವು ಹಾಡು ನೋಡಿ. ಆತ ಶಕ್ತಿ ಕವಿನೇ. 10ನೇ ಶತಮಾನದ ಬಹಳ 3 ಮುಖ್ಯ ಕವಿಗಳಲ್ಲಿ ಆತ ಒಬ್ಬ. ಪಂಪ, ಅದಾದ್ಮೇಲೆ ಪೊನ್ನ, ಅದಾದ್ಮೇಲೆ ರನ್ನ. ರನ್ನ ಕವಿ ವೈಯಾಕರಣಿ, ವ್ಯಾಕರಣ ಬಹಳ ಗೊತ್ತಿತ್ತು. ನಿಘಂಟು ರಚನಾಕಾರ, ರನ್ನ ಕಂದ ನಿಘಂಟನ್ನು ರಚಿಸಿದ್ದಾನೆ. ಚರಿತ್ರೆಕಾರ, 3 ಚರಿತ್ರ ಕಾವ್ಯವನ್ನು ಬರೀತಾನೆ. ಆಮೇಲೆ ಶಾಸನಕರ್ತ, 4 ಶಾಸನಗಳನ್ನು ಬರೀತಾನೆ. ಖಂಡರಣೆಕಾರ, ಶಾಸನಗಳು ಸ್ವತಃ ಕಲ್ಮೇಲೆ ಅದು ಕೆತ್ತಿದ್ದ ಖಂಡನೆ ಕಾರಣ. ಆಮೇಲೆ ಕನ್ನಡ ನಾಡಿನ ಮೊದಲ ಸ್ತ್ರೀವಾದಿ ಕವಿ. ಅತ್ತಿಮಬ್ಬೆಯ ಅದನ್ನ ನಾವು ಬರೆಯೋದು ನೋಡಿದ್ರೆ ಇದನ್ನಿಸ್ತದೆ. ರನ್ನ ಕವಿಯಷ್ಟು ಸಮಕಾಲೀನ ಚರಿತ್ರೆಯನ್ನ ವಿಪುಲವಾಗಿ ಕಟ್ಟಿಕೊಟ್ಟ ಮತ್ತೊಬ್ಬ ಕವಿ ಕನ್ನಡದಲ್ಲಿಲ್ಲ. ಕವಿ ಹುಟ್ಟಿದ್ದು ಕ್ರಿಸ್ತಕ 949ರಲ್ಲಿ. ಬೆಳಗಲಿ 500, ಜಂಬುಕಂಡಿ 70ರೊಳಗೆ ಹಣೆಬಟ್ಟಾದ ಮುದುವಳಲ್, ಅಂದರೆ ಇಂದಿನ ಮುದುವಳದಲ್ಲಿ ತಾನು ಹುಟ್ಟಿದೆ ಅಂತ ಕವಿ ಹೇಳ್ಕೊಂಡಿದ್ದಾನೆ. ಕರ್ದೊರೆ ಗೊತ್ತಿಗೆ ಭೌಗೋಳಿಕ ವಿಸ್ತಾರವನ್ನು ಕೂಡ ಕೊಡ್ತಾನೆ. ನಾವು ಜಿನವಲ್ಲಭ ಮತ್ತು ಅಬ್ಬಲಭ್ಯ ಇವನ ತಂದೆ ತಾಯಿಗಳು. ಯಲಭಾವು, ರೇಚಣ, ಮಾರಮಯ್ಯ. ಮಲ್ಲಿಕಾರ್ಜುನ್ ಸರ್, ಪ್ಲೀಸ್ ನಿಮ್ದು ಸ್ವಲ್ಪ ಮ್ಯೂಟ್ ಮಾಡಿ ಸರ್. ಪ್ರೊಫೆಸರ್ ಮಲ್ಲಿಕಾರ್ಜುನ್ ಸರ್, ಪ್ಲೀಸ್ ನಿಮ್ಮ ಇದನ್ನ ಮ್ಯೂಟ್ ಮಾಡಿ ಸರ್. ಜನವಲ್ಲಭ, ಆಮೇಲೆ ರೇಚಣ, ಮಾರಮಯ್ಯ, ಇವರು 3 ಮಂದಿ ಅಣ್ಣಂದಿರು. 4ನೇ ಅವನು ಚಿಕ್ಕವನು. ಶಾಂತಿ ಮತ್ತು ಜಕ್ಕಿ 2 ಹೆಂಡಂದಿರು. ನಾವು ಶಾಂತಿ ಹಬ್ಬೆ, ಜಕ್ಕಿ ಹಬ್ಬೆ ಅನ್ನೋಣ. ರನ್ನ ತನ್ನ ಕಾವ್ಯದಲ್ಲಿ ಶಾಂತಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು ಇದು ಹೆಂಡತಿಯನ್ನ ನಾವು ಹಾಗೆ ಕರೆಯುವ ಒಂದು ರೀತಿ ಇತ್ತು. ಅಜಿತ ಸೇನಾಚಾರ್ಯರು ಇವನ ಧರ್ಮಗುರುಗಳು. ಕವಿ ತನ್ನ 4 ಶಾಸನಗಳನ್ನ ಬರೀತಾನೆ, 4 ಮಹಾಕಾವ್ಯಗಳನ್ನು ಬರೀತಾನೆ, 1 ನಿಘಂಟನ್ನು ಬರೀತಾನೆ. 4 ಶಾಸನಗಳು ಯಾವುವು? ಶ್ರವಣಬೆಳಗೊಳದ ಮೊದಲ ಶಾಸನ ಸಾವಿ ಹಬ್ಬೆ ಶಾಸನ. ಶಾಂತಿನಾಥ ಬಸದಿಯ ಪಕ್ಕದಲ್ಲಿರುವಂತಹ ಬಸ್ತಿಯನ್ನು ಚಕ್ಕಬಟ್ಟಿಗೆ ಹೋದಾಗ ಗೊತ್ತಾಗುತ್ತೆ. ಗುಡ್ಲಾನೂರು ಶಾಸನ, ಗದಗ ಜಿಲ್ಲೆ. ಶಿರೂರ್ ಶಾಸನ, ಲಕ್ಕುಂಡಿ ಶಾಸನ. 4 ಮಹಾಕಾವ್ಯಗಳನ್ನು ಬರ್ತಾನೆ. ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ಅಜಿತನಾಥ ಪುರಾಣ ತಿಲಕ, ಕೊನೆಯದು ಸಾಹಸ ಭೀಮ ವಿಜಯ. ಪರಶುರಾಮ ಚರಿತ್ರೆ ಮತ್ತು ಚಕ್ರೇಶ್ವರ ಚರಿತ್ರೆ ನಮಗಿನ್ನೂ ಸಿಕ್ಕಿಲ್ಲ. ಕನ್ನಡದಲ್ಲಿ ಒಂದು ಚರಿತ್ರ ಪರಂಪರೆಯನ್ನು ಹಾಕಿಕೊಟ್ಟ ಮೊದಲ ಕವಿ ರನ್ನನ ಮೊದಲುಗಳನ್ನ ನೋಡಿ. ತೀರ್ಥಂಕರ ಪುರಾಣ ಅಲ್ಲದೆ 3 ಲೌಕಿಕ ಕಾವ್ಯಗಳನ್ನು ಬರೆದ ಮೊದಲ ಕವಿ. ಶಿವಾವಲೋಕನ ಕರ್ಮದಿಂದ ಕಾವ್ಯವನ್ನು ಬರೆದ ಮೊದಲ ಕವಿ. 10ನೇ ಶತಮಾನ ಮತ್ತು 11ನೇ ಶತಮಾನ 2 ಶತಮಾನದಲ್ಲಿ ನಿಂತು ಬರೆದ ಮೊದಲ ಕವಿ.
11ನೇ ಶತಮಾನದಲ್ಲಿ ಕನ್ನಡ ಕಾವ್ಯವನ್ನು ಪ್ರಾರಂಭ ಮಾಡಿದ ಮೊದಲ ಕವಿ. ಕನ್ನಡ ಸಾಹಿತ್ಯ ಕಂಡಂತ ಸ್ತ್ರೀವಾದಿ ಕವಿಗಳಲ್ಲಿ ಮೊದಲಿಗ. ತೀರ್ಥಂಕರ ಜನ್ಮಾಭಿಷೇಕದಲ್ಲಿ 9 ಬಗೆಯ ಅಭಿಷೇಕ ವಿಧಾನಗಳನ್ನು ರೂಪಿಸಿದ ಮೊದಲ ಕವಿ. ಈಗಲೂ ಜೈನರು ಅದನ್ನು ಫಾಲೋ ಮಾಡ್ತಾರೆ. ಶ್ರವಣ ಬೆಳಗೊಳದ ಗೊಮ್ಮಟನನ್ನ ಕಾವ್ಯದಲ್ಲಿ ಪ್ರಸ್ತಾಪಿದ ಮೊದಲ ಕವಿ. ಬೊಪ್ಪಣ್ಣ ಶಾಸನದಲ್ಲಿ ಬರೀತಾನೆ ರನ್ನ ನಂತರ. ರನ್ನ ಮೊದಲು ಶ್ರವಣ ಬೆಳಗೊಳದ ಗೊಮ್ಮಟನನ್ನ ತನ್ನ ಕಾವ್ಯದಲ್ಲಿ ತಿಳಿಸಿದ ಮೊದಲ ಕವಿ. ಆನಂತರ ಬೊಪ್ಪಣ್ಣ. ಶಿಲೆ ಮೇಲೆ ತನ್ನ ಹಸ್ತಾಕ್ಷರವನ್ನು ಹಾಕಿದ ಮೊದಲ ಕವಿ. ನೀವು ಚಿಕ್ಕಬೆಟ್ಟಕ್ಕೆ ಹೋದ್ರೆ, ಶ್ರವಣ ಬೆಳಗೊಳದಲ್ಲಿ ಚಿಕ್ಕಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಒಂದು ಕಲ್ಲು ಮೇಲೆ ಇಬ್ಬರು ಸಹಿ ಮಾಡ್ತಾರೆ. ಮೊದಲು ರನ್ನ ಶ್ರೀ ಕವಿರತ್ನ ಅಂತ ಮಾಡ್ತಾನೆ, ಕೆಳಗಡೆ ಅವನ ಅತ್ಯಂತ ಗೆಳೆಯನೂ ಕವಿಯೂ ಆದ ಸಮರ ಪರಶುರಾಮ ಅಂತ ಕರೆದುಕೊಂಡಂತ ಚಾವುಂಡರಾಯ ಶ್ರೀ ಚಾವುಂಡಯ್ಯ ಅಂತ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದೆ. ಈಗ ರನ್ನನ ಮೊದಲ ಕಾವ್ಯವಾದಂತಹ ಅಜಿತನಾಥ ಪುರಾಣ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಡಿಟೇಲ್ಡ್ ಆಗಿ ಅಜಿತನಾಥ ಪುರಾಣ ತಿಲಕವನ್ನ ಮತ್ತು ಸುಗರ್ಸಿತನ ದೀರ್ಘವಾದ ಕಥೆಯನ್ನ ನಾನು ಹೇಳಕ್ ಹೋಗಲ್ಲ. ರನ್ನನ ಸಾಹಸ ಭೀಮ ವಿಜಯದಷ್ಟು ಬಹಳ ಪ್ರಸಿದ್ಧವಾದ ಕಾವ್ಯ ಏನಿದಲ್ಲ. ಅದು ಬಹಳ ಜನಪ್ರಿಯ ಕಾವ್ಯ, ಅದು ಇದು ಪ್ರಸಿದ್ಧವಾದ ಕಾವ್ಯ, ಸಾಹಿತ್ಯ ದೃಷ್ಟಿಯಿಂದ ಬಹಳ ಮಹತ್ವದ ಕಾವ್ಯ. ಪುರಾಣ ಕಾವ್ಯಗಳಲ್ಲಿ ಅತಿ ಚಿಕ್ಕದು ಇದು, ಬಹಳ ವಿಶಿಷ್ಟವಾದ ಕಾವ್ಯ. 12 ಆಶ್ವಾಸನಗಳು, 791 ಪದ್ಯಗಳನ್ನ ಇದು ಹೊಂದಿದೆ. ಈ ಕಾವ್ಯ ಬರುವುದರೊಳಗಾಗಿಯೇ ಪಂಪನ ಆದಿಪುರಾಣ ಬಂದಿತ್ತು ಮತ್ತು ಪೊನ್ನ ಕವಿಯ ಶಾಂತಿನಾಥ ಪುರಾಣ ಚೂಡಾಮಣಿ ಬಂದಿತ್ತು. ಪೊನ್ನ ಸನ್ಯಾಸಿ ಇದ್ದ, ನೆನಪಿಟ್ಕೋಬೇಕು, ಕುರುಳುಗಳ ಸನ್ಯಾಸಿ ಅವನು. ಹಾಗಾಗಿ ರನ್ನನಿಗೆ ಜನಪುರಾಣಗಳ ಸಾಲಿನಲ್ಲಿ ತನ್ನದೊಂದು ವಿಶಿಷ್ಟವಾದ ಕಾವ್ಯ ಆಗ್ಬೇಕು ಅನ್ನೋ ಸಲುವಾಗಿ ಆತ ಪುರಾಣ ತಿಲಕ ಅಂತ ಹೆಸರಿಟ್ಟ. ಎಲ್ಲ ಪುರಾಣಗಳಿಗೆ ತಿಲಕಪ್ರಾಯವಾಗಿರ್ಬೇಕು ನನ್ನದು ಅಂತ. ಇದೊಂದು ನೀವೆಲ್ಲ ಓದಿದ್ರೆ ಗೊತ್ತಾಗುತ್ತೆ, ಇದು ಜೈನ ಧರ್ಮದ ಕೈಪಿಡಿ ಇದ್ದಾಗಿದೆ. ಅವನು ಹೇಳ್ತಾನೆ ಜೈನ ವಚೋ ವಿಭವ, ಸತ್ಯ ಇದೆ. ಇತಿಹಾಸಕಾರನಾಗಿ ಐತಿಹಾಸಿಕ ವಿವರಗಳ ಒಂದು ಅಧಿಕೃತ ಭಂಡಾರದಂತಿದೆ ಇದು. ಆ ಕಾಲಘಟ್ಟದ ಎಲ್ಲ ಜನಾಂಗ, ಎಲ್ಲ ಜನರ, ಎಲ್ಲ ಅತ್ತಿಮಬ್ಬೆ ಮೊದಲುಗೊಂಡು ಎಲ್ಲದ ಇತಿಹಾಸವನ್ನ ಅದು ಕಟ್ಟಿಕೊಡ್ತಾನೆ. ಅತ್ತಿಮಬ್ಬೆಯ ಧವಳ ಕೀರ್ತಿಯನ್ನ ಚಿತ್ರಿಸಿದ ಮಹಾಕಾವ್ಯ ಇದು, ಮೊದಲ ಕಾವ್ಯ ಇದು. ಈ ಕಾವ್ಯದಲ್ಲಿ ಸಮಕಾಲೀನ ಚಾರಿತ್ರಿಕ ಪಾತ್ರಗಳನ್ನ ರನ್ನ ಬೆಸೆದು ಹೇಳ್ತಾನೆ. ಅಷ್ಟೇ ಅಲ್ಲ, ರನ್ನ ತನ್ನ ಇತಿವೃತ್ತನ ಸವಿಸ್ತಾರವಾಗಿ ಇಲ್ಲಿ ಹೇಳ್ಕೊಂಡಿದ್ದಾನೆ. ತಾನು ಎಲ್ಲಿ ಹುಟ್ಟಿದೆ, ತಾನು ಯಾರು. ಮೊದಲು ಅವನು ಜಂಬುಕಂಡಿಯಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಂತ. ಅದಿನ್ನು ಸಂಶೋಧನೆ ಆಗ್ಬೇಕು, ಯಾವ ಗುರುಕುಲ, ಎಲ್ಲಿ ಹೋಗಿ ಅವನು ಮಾಡಿದ, ಆ ಜಾಗ ಯಾವುದು. ನಾವೇನೋ ಸುಮ್ಮನೆ ಇದೇ ಇರ್ಬೋದು ಅಂತ ಹೇಳಲಿಕ್ಕೆ ಆಗಲ್ಲ, ಇತಿಹಾಸಕಾರರನ್ನು ಹುಡುಕಬೇಕು. ಜೈನ ಧರ್ಮದಲ್ಲಿ ಒಂದು ಪ್ರಥಾ ಇದೆ, ನಿಧನರಾದವರ ನೆನಪಿಗೆ ನಿಶಿದಿ ಕಲ್ಲನ್ನ ನಿಲ್ಲಿಸೋದು, 2ನೇದು ಬಸದಿಯನ್ನ ಕಟ್ಟೋದು, 3ನೇದು ಪರೋಕ್ಷ ವಿನಯಾರ್ಥವಾಗಿ ಕಾವ್ಯವನ್ನ ಬರೆಸೋದು. ಇದು 3 ಮಾಡ್ತಾರೆ. ಜೈನ ಪರಂಪರೆಯ ವಿಶೇಷತೆ ಇದು. ಅತ್ತಿಮಬ್ಬೆಯ ಅಪ್ಪ ಮಲ್ಲಪ್ಪಯ್ಯ ಮತ್ತು ಅವನ ಚಿಕ್ಕಪ್ಪ ಪುನ್ನಮಯ್ಯ ಇಬ್ರು ತಮ್ಮ ಗುರುಗಳಾದ ಜನಚಂದ್ರಾಚಾರ್ಯರು ಮುಡಿಪಿದಾಗ ಅವರು ಪರೋಕ್ಷ ವಿನಯಾರ್ಥವಾಗಿ ಪೊನ್ನ ಕವಿಯಿಂದ ಶಾಂತಿ ಪುರಾಣವನ್ನು ಬೆಳೆಸ್ತಾರೆ. ಅವಾಗ ಅತ್ತಿಮಬ್ಬೆ ಚಿಕ್ಕವಳಿರ್ತಾಳೆ, ವ್ಯಂಗ್ಯಮಂಡಲದಲ್ಲಿ. ಆಂಧ್ರದವಳು ಅತ್ತಿಮಬ್ಬೆ, ಕರ್ನಾಟಕದವಳಲ್ಲ. ಕರ್ನಾಟಕ ಬಂದವಳು ಕನ್ನಡದವಳು ನಮ್ಮವಳು ಆಗ್ತಾಳೆ, ಆ ಪ್ರಶ್ನೆ ಬೇರೆ. ಅದು ಅವಳಿಗೆ ಒಂದು ಪಾಠವಾಗಿತ್ತು. ನಮ್ಮಪ್ಪ ಮತ್ತು ಚಿಕ್ಕಪ್ಪ ಇದೊಂದು ಪರೋಕ್ಷ ವಿನಯಾರ್ಥವಾಗಿ ಒಂದು ಕಾವ್ಯ ಬರೆಸಿದ್ರಲ್ಲ ಅಂತ ಅವಳ ಮನಸ್ಸಿನಲ್ಲಿತ್ತು. ಅತ್ತಿಮಬ್ಬೆ ತನ್ನ ಗಂಡ ನಾಗದೇವನ ಯುದ್ಧದಲ್ಲಿ ತೀರಿಕೊಂಡಾಗ, ಆಮೇಲೆ ಮದುವೆ ಬರ್ತೀನಿ, ಮಗ ಅಣ್ಣನಿಗೆ ಒಂದನ್ನು ಕೂಡಿ ರನ್ನ ಕವಿಯಿಂದ ಅಜಿತನಾಥ ಪುರಾಣ ತಿಲಕವನ್ನ ಪರೋಕ್ಷ ವಿನಯಾರ್ಥವಾಗಿ ಬರೆಸ್ತಾಳೆ. ಅದೇ ಅಜಿತನಾಥ ಪುರಾಣ ತಿಲಕ. ನಾಗದೇವ ಶೈವ, ಅತ್ತಿಮಬ್ಬೆ ಜೈನ. ಇದು ಕನ್ನಡ ನಾಡಿನ ಮೊಟ್ಟ ಮೊದಲ ಅಂತರ್ಜಾತಿ ವಿವಾಹ. ಎರಡು ಒಂದೇ, ಶೈವ ಜನಾಗಮ ಶೈವಾಗಮ ಎರಡು ಆಗಮಗಳೇ. ಇಲ್ಲಿ ಏನಾಗ್ತದೆ, ನಾಗದೇವ ತೀರ್ಕೊಂಡಾಗ ಅವನ ಅತ್ತಿಮಬ್ಬೆ ಜೊತೆ ಇದ್ದಂತ ಅವಳ ತಂಗಿ ಗುಂಡಮಬ್ಬೆ ಮದುವೆಯಲ್ಲಿ ಅತ್ತಿಮಬ್ಬೆ ಮದುವೆಯಲ್ಲಿ, ಅಕ್ಕ ನೀ ಮದುವೆ ಆಗಿ ಆ ಕಡೆ ಹೋದ್ರೆ
ನಾನು ಇಲ್ಲಿ ನನಗೆ ಹೇಗೆ ಬದುಕಲಿ, ನಾನು ನಾಗದೇವನ ಮದುವೆಯಾಗಿ ಬರ್ತೀನಿ ಅಂತ ಹೇಳಿ. ಸೊ ನಾಗದೇವ ಅತ್ತಿಮಬ್ಬೆ ಮತ್ತು ಗುಂಡಮಬ್ಬೆ ಇಬ್ಬರನ್ನೂ ಮದುವೆಯಾಗಿ ಲೋಕಿಗುಂಡಿಗೆ ಬರ್ತಾನೆ. ಅವನು ಸೈನಿಕ ಬರ್ತಾನೆ. ಅಲ್ಲಿ ಅದೇನಾಗುತ್ತೆ, ನಾಗದೇವ ತೀರ್ಕೊಳ್ತಾನೆ ಯುದ್ಧದಲ್ಲಿ. ಸಾಮಾನ್ಯ ಅದು, ಯುದ್ಧದಲ್ಲಿ ಸಾಯೋದು ಸಾಮಾನ್ಯ. ಆಗ ಆ ಕಾಲದ ಯುಗ ಧರ್ಮಕ್ಕೆ ಅನುಗುಣವಾಗಿ ಗುಂಡಮಬ್ಬೆ ಏನ್ ಮಾಡ್ತಾಳೆ, ನಾನು ಸಹಗಮನ ಮಾಡ್ತೀನಿ ಅಂತ. ಅತ್ತಿಮಬ್ಬೆ ಕೂಡ ನಾನು ಸಹಗಮನ ಮಾಡ್ತೇನೆ, ನಂದೇನು ಕೆಲಸ. ಹಾಗಾಯ್ತು, ಗುಂಡಮಬ್ಬೆ ಅವನು ಹೇಳೋ ಮಾತು, ಅಕ್ಕ ನಿನಗೆ ಮಗಂ ಜಗತ್ತೆಲಕನ್ ಇರ್ದಪ್ಪನ್ ಅಕ್ಕ ಮಗಂ ಸಮರ್ಥನ್ ಅಪ್ಪಿನಂ ಇರು ನಾಗದೇವನೊಡನೆ ಬೆಸಕೊಳ್ಳುವೆನು. ಅಕ್ಕ ನಿನಗ ಜಗತ್ತಲಕವಾಗಿರುವಂತಹ ಒಬ್ಬ ಮಗ ಇದ್ದಾನೆ, ಅಣ್ಣಿಗ ಚಿಕ್ಕ ಮಗು ಅದು, ಅವನನ್ನು ದೋಪನ್ ಮಾಡಿ ಇರು, ನಾಗದೇವನದೊಡೆ ನಾನು ಮುಡುತ್ತೀನಿ. ಅವಾಗ ಅವಳು ನಾಗದೇವನ ಜೊತೆಗೆ ಸಹಗಮನವನ್ನ ಮಾಡ್ಕೋತಾಳೆ. ಒಬ್ಬ ರನ್ನನಿಗೆ ಇಕ್ಕಟ್ಟು, ಮತ್ತು ಮಹಾ ಜೈನ ಧರ್ಮ ಈ ಸಹಗಮನವನ್ನು ಒಪ್ಕೊಳ್ಳಲ್ಲ, ಧಾರ್ಮಿಕವಾಗಿ ಒಪ್ಕೊಳ್ಳಲ್ಲ. ಆದ್ರೆ ರನ್ನ ಹೊಗಳಲೇಬೇಕಾಗ್ತದೆ ನೋಡಿ. ಅಂತೂ ಗುಂಡೆಲ್ಲಂ ಪೊಗಳೆ ಗುಂಡಮಬ್ಬೆ ಮಹಾಸತಿ ಸಮುಚಿತ ಆಚಾರದೋಳ್ ಆಭರಣದೋಳಂ ನೆಗಳೇ. ಗೊತ್ತವನಿಗೆ ಮಹಾಸತಿ ಸಮುಚಿತ ಆಚಾರ ಗೊತ್ತಿಲ್ಲ ಪಾಪ. ಅವನು ಆ ರಾಜಸತ್ತೆಗೆ, ಆ ಕಾಲಘಟ್ಟದ ಯುಗಧರ್ಮಕ್ಕೆ ಅನುಸಾರವಾಗಿ ಕಾವ್ಯವನ್ನ ಆತ ಬರಿತಾನೆ, ಬರೀಲಿಕ್ಕೆ ಬೇಕು. ಜೈನ ಧರ್ಮದಲ್ಲಿ 3 ತರ ಮರಣಗಳಿದ್ದಾವೆ: ಬಾಲಮರಣ, ಪಂಡಿತ ಮರಣ, ಪಂಡಿತ ಮರಣ. ಬಾಲಮರಣ ಅಂದ್ರೆ ಈ ಆಘಾತದಲ್ಲಿ ಸಾಯೋದು, ಯುದ್ಧದಲ್ಲಿ ಸಾಯೋದು, ಅಥವಾ ನಾವೇ ಸುಯಿಸೈಡ್ ಕನ್ನಡದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದು. ಈ ಯಾವುದಿದು ಸತ್ಯ ಪದ್ಧತಿ ಕೂಡ ಆತ್ಮಹತ್ಯೆಗೆ ಸಮ ಅಂತ. ಹಾಗಾಗಿ ನಾವು ಜೈನರು ಯಾರು ಬಾಲಮರಣವನ್ನು ಅಪೇಕ್ಷಿಸುವುದಿಲ್ಲ, ಅದು ಬಾಲಮರಣದ. ಪಂಡಿತ ಮರಣ ಅಂದ್ರೆ ವಯಸ್ಸಾಗಿ ನಾವೆಲ್ಲ ಸಾಯ್ತೀವಲ್ಲ, ಇದು ಪಂಡಿತ ಮರಣ. ಪಂಡಿತ ಮರಣ ಅಂದ್ರೆ ಸಲ್ಲೇಖನ ವಿಧಿವಿಧಾನದಿಂದ ಮುಡಿಪಿ ಸಾಯೋದಕ್ಕೆ ಅದು ಶ್ರೇಷ್ಠವಾದ ಮರಣ ಅಂತ ಜೈನ ಧರ್ಮ. ಇದು ಗೊತ್ತಿದೆ ಅವನಿಗೆ, ಯಾಕಂದ್ರೆ ನಾನು ಜನೇಂದ್ರ ವಚೋಭವಂ ಬಹಳ ಹೆಮ್ಮೆ ಅಂತ ಹೇಳ್ಕೊತಾನೆ ಪಾಪ. ಆದರೂ ಆತ ಯುಗಧರ್ಮಕ್ಕೆ ಅನುಸಾರವಾಗಿ ಗುಂಪೆಲ್ಲಂ ಪೊಗಳೆ ಅಂತ ಸತಿ ಹೋದದ್ದನ್ನು ಹೊಗಳಬೇಕಾಗ್ತದೆ, ಹೊಗಳ್ತಾನೆ. ಕವಿ ಇಕ್ಕಟ್ಟಿ ಅಂತೀರ್ವರ್ ಗಿರ್ಮಾಣ ಲೋಕದೊಳೆ ದಂಪತಿಗಳ ಮಾಗೆ ಅಂತ ಅಪ್ಪಣೆ ಕೊಡ್ತಾನೆ. ಗಿರ್ಮಾಣ ಲೋಕಕ್ಕೆ ಹೋಗಿ ಇಬ್ರು ಮತ್ತೆ ದಂಪತಿಗಳಾಗ್ತಾರೆ ಅಂತ. ಏನೇನನ್ನು ಅಪ್ಪಿಕೊಂಡು ಉಚಿತಮಾಗೆ ಚಿತಾಗ್ನಿಯೋಳ್ ಅಣ್ಮಿ ಸತ್ತ ಸಜ್ಜನಿಕೆಯ ಪೆಂಪು ಅಂತಾನೆ. ಸಜ್ಜನಿಕೆ ಬಣ್ಣಿಸೇ ಸಂದದು ಗುಂಡಮಬ್ಬೆಯ ಪಾಪ ಹೊಗಳ್ತಾನೆ. ಆದ್ರೆ ಅತ್ತಿಮಬ್ಬೆ ಉಳಿದು ಬಿಡ್ತಾಳಲ್ಲ, ಸಹಗಮನ ಆಗೋದಿಲ್ಲ. ಅತ್ತಿಮಬ್ಬೆ ಪತಿಯ ವಿಯೋಗವಾದ ನಂತರ ಅಶಿದಾರಾವೃತವನ್ನು ತಾಳ್ತಾಳೆ. ಅಶಿದಾರ ಅಂದ್ರೆ ಖಡ್ಗದ ಮೇಲೆ ನಡೆದ ಹಾಗೆ ಅದು. ಒಂದು ಜಗತ್ತಿನ ಸತ್ಯ ಏನಿದೆ ಅಂದ್ರೆ, ಅತ್ಯಂತ ಹದನಾದ ಖಡ್ಗದ ಮೇಲೆ ನಡಿಬೇಕಾದ್ರೆ ಬೀರ್ಸಾದ್ರೆ ನಡೆಯಲ್ಲ. ಒಂದೇ ಒಂದು ಪ್ರಾಣಿ ಜಗತ್ತಿನಲ್ಲಿ ಅತ್ಯಂತ ಮೃದುವಾದ ಪ್ರಾಣಿ ಸ್ನೇಲ್, ಬಸವನ ಹುಳ ಮಾತ್ರ ಅದರ ಮೇಲೆ ನಡೆದು ಹೋಗ್ತದೆ. ಮೃದುವಾದದ್ದನ್ನ, ಅತ್ಯಂತ ಕಠೋರವಾದದನ್ನು ಕತ್ತರಿಸೋದಿಲ್ಲ, ಅದಕ್ಕೆ ಇನ್ಯಾರೋ ಭಾರ ಹಾಕ್ಬೇಕಾಗ್ತದೆ. ಹಾಗಾಗಿ ಕಠೋರ ವೃತ್ತದ ಮೇಲೆ ಇವಳು ಅಶಿಧಾರ ವೃತ್ತದ ಹಾಗೆ ಇವಳು ಮೃದುವಾಗಿ ಬದುಕಿ ಬಾಳಿದಳು. ಒಡಲಂ ಉಪವಾಸದಿಂದ, ತನ್ನ ಒಡಲನ್ನು ಉಪವಾಸದಿಂದ ಇಡ್ತಾಳೆ. ತನ್ನ ಒಡಮೆಯನ್ನು, ತೊಡುಗೆಗಳಿದ್ವಲ್ಲ, ಅನವರ್ತ ದಾನದಿಂದ ವಿಷಿ ಜಸಂಬಡದಳು. ಇದನ್ನ ಹೇಗೆ ಹೇಳ್ತಾಳೆ ನೋಡಿ, ಎಷ್ಟು ಅವಳು ಹೇಗೆ ಒಂದು ಒಡಲು ಉಪವಾಸಗಳನ್ನು ಮಾಡಿ, ಒಡವೆಗಳನ್ನೆಲ್ಲ ದಾನ ಮಾಡಿ ಯಶಸ್ಸನ್ನುಗೊಳ್ತಾಳೆ. ತೈಲನ ಜನನಿಗೆ ಜನನಿಗೆ ಏನು ವಿಕಲ್ಪ ಉಂಟೆ? ಇವಳು ತೈಲನ ಜನನಿ, ಅಣ್ಣಿಗದೇವನಿಗೆ ತೈಲನ ಜನನಿಗೆ ಇವಳಿಗೇನು ಬಹಳ ವ್ಯತ್ಯಾಸ ಅದೇನ? ಅಷ್ಟ ಅಲ್ಲ, ಜನನಿಗಿಂತಲೂ ನಮ್ಮ ಅತ್ತಿಮಬ್ಬೆ ತೈಲನ ಜನನಿ ದೊಡ್ಡವಳು ಅಂತ ಹೇಳ್ತಾಳೆ. ಯಾಕೆಂದ್ರೆ ಜನನಿ ಏನ್ ಮಾಡ್ತಾಳೆ, ಜನಬಾಲಕನನ್ನು 9 ತಿಂಗಳು ಮಾತ್ರ ಹೊಟ್ಟೆಯಲ್ಲಿ ಇಟ್ಕೋತಾಳೆ. ಅತ್ತಿಮಬ್ಬೆ ಅನುಗಾಲವು ಇಟ್ಕೊಂಡಿರ್ತಾಳೆ. ಆದ್ರಿಂದ ಅವಳು ಜನಕ್ಕಿಂತಲೂ ದೊಡ್ಡವಳು ಅಂತ ರನ್ನ ಮಾತಾಡ್ತಾನೆ. ಅಸನ್ನ ಭವ್ಯ ಅಂತ ಕರೀತಾನೆ. ಅಸನ್ನ ಭವ್ಯ ಸದ್ಯದಲ್ಲಿ ಮೋಕ್ಷಕ್ಕೆ ಹೋಗುವವಳು.
ಜನಶಾಸನ ದೀಪಿಕೆ, ಜನಶಾಸನ ಬೆಳಗುವವಳು ಎನಿಸ್ತಾಳೆ. ಇಲ್ಲಿ ನೋಡಿ, ಕ್ರಿಸ್ತಕ 981 ಅಲ್ವಾ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಸ್ಥಾಪನೆ, ಅದು ಚಾಮುಂಡರಾಯನಿಂದ ಪ್ರಾರಂಭ ಆಗ್ತದೆ. ಆ ಚಾಮುಂಡರಾಯ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲೇ ಮೊದಲೇ ಈ ಗಂಗಾ ರಾಜರಿಂದ ಇವನು ಚಾಮುಂಡರಾಯ, ಇದು ನಮ್ಮ ರನ್ನ ಇಲ್ಲಿ ಬಂದ್ಬಿಟ್ಟಿರ್ತಾನೆ ಲಕ್ಕಿಗುಂಡಿಗೆ. ಮೊದಲು ಇಲ್ಲಿ ಸೌದತ್ತಿ ಸುಂದತ್ತಿಗೆ ಬರ್ತಾನೆ, ಆಮೇಲೆ ಲಕ್ಕಿಗುಂಡಿಯಲ್ಲಿ ಹೋಗಿ ನೆಲೆ ಹೇಳ್ತಾನೆ, ಅಲ್ಲಿ ಅತ್ತಿಮಬ್ಬೆ ಪರಿಚಯ ಆಗಿರ್ತಿದೆ. ಶ್ರವಣಬೆಳಗೊಳ ಗೊಮ್ಮಟ ಆಗಿದೆ ಅಂತ ಗೊತ್ತಾದ ಕೂಡಲೇ ಅತ್ತಿಮಬ್ಬೆ ಆಹಾ, ನಾನು ಅವನ ದರ್ಶನ ಮಾಡ್ಕೋಬೇಕು. ಯಾಕಂದ್ರೆ ಪೌದನಾಪುರದಲ್ಲಿ ಇರ್ತದೆ, 5,000 ಕಿಲೋಮೀಟರ್ ದೂರ ಅಂತ ಅದನ್ನು ಬರುತ್ತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳೋ ಆಗಿನ ಕಾಲದಲ್ಲಿ ಸಾಧ್ಯ ಇರೋದಿಲ್ಲ. ನಾನು ಶ್ರವಣಬೆಳಗೊಳ ಆಗಿದೆ ಅಂದ್ರೆ ದರ್ಶನ ಮಾಡ್ಕೋತೀನಿ. ದರ್ಶನಾಕಾಂಕ್ಷೆ ಆಗ್ತಾಳೆ. ಜನಭಕ್ತಿ ಹೋಗಿ ಕಾಣ್ಬೇಕನ ಅನ್ನಮಂ ಬಿಸುಟಳ್ ಅನ್ನವನ್ನು ಬಿಡ್ತಾಳೆ ಅವಳು. ತ್ಯಾಗ ಮಾಡೋದಲ್ಲ, ಬಿಸುಟಳ್ ಅನ್ನೋದ್ರ ಬಗ್ಗೆ ಒತ್ತಡ ಕೊಡ್ತಾನೆ ರನ್ನ. 3.5 ದಿನ ಪ್ರಯಾಣ ಮಾಡಿ ಸಾರೋಟ್ ಮೇಲೆ ಹೋಗ್ಬೇಕಲ್ಲ, ಲಕ್ಕಿಗುಂಡಿಯಿಂದ ಶ್ರವಣಬೆಳಗೊಳ ಪ್ರಯಾಣ ಮಾಡ್ತಾಳೆ. ಹಿರಿಬೆಟ್ಟದ ಮೇಲೆ, ದೊಡ್ಡ ಬೆಟ್ಟದ ಪಾದದಲ್ಲಿ ಹೋಗಿ ಯಾವಾಗ ಗೊಮ್ಮಟನನ್ನು ನೋಡೇನು ಪರಿದೇರದಳು ಅವಸರವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ಅದು ಮಳೆಗಾಲ ಅಲ್ಲ, ಆದ್ರೂ ಅಲ್ಲಿ ಮಳೆ ಆಗ್ತದೆ, ಅಕಾಲ ವೃಷ್ಟಿ ಆಗ್ತದೆ. ಅದಕ್ಕೆ ರನ್ನ ಹೇಳ್ತಾನೆ, ದೇವ ಭಕ್ತಿಗದು ಚೋದ್ಯಮೆ ಕೊಳ್ಳಮೆ ಪುಷ್ಪವೃಷ್ಟಿಗಳು. ಏನ್ ದೈವ ಇದಕ್ಕೇನು ಅದೇ ಆಶ್ಚರ್ಯ ಏನು? ಕೊಳ್ಳಮೆ ಪುಷ್ಪವೃಷ್ಟಿಗಳು, ಮಳೆ ಆಗ್ಬೇಕಲ್ಲಿ ಅಂತಾರನ್ನ ಅವಳ ಮೇಲೆ ಅತ್ಯಂತ ಭಕ್ತಿಯಿಂದ. ನೋಡಿ, ಆ ಶ್ರವಣಬೆಳಗೊಳದ ಮೊದಲ ಮಸ್ತಾಭಿಷೇಕ ಹೇಗಿದೆ ಅಂದ್ರೆ, ದೊಡ್ಡವನಾದ ಪಂಪ ಇದ್ದಾನೆ, ತೀರ ಚಿಕ್ಕ ಕವಿ ಆಗಿರುವಂತಹ ರನ್ನ ಇದ್ದಾನೆ, ಅಜಿತ ಸೇನಾಚಾರ್ಯ ಇದ್ದಾರೆ, ಪೊನ್ನ ಕವಿ ಇದ್ದಾನೆ, ಕಾಳಲದೇವಿ ಅಂದ್ರ ಚಾಮುಂಡರಾಯನ ಅವ್ವ ಕಾಳಲದೇವಿ ಇದ್ದಾಳೆ, ಸ್ವತಃ ಚಾಮುಂಡರಾಯ ಇದ್ದಾನೆ, ಚಾಮುಂಡರಾಯನ ತಂಗಿ ಮರ್ತ್ಬಿಟ್ಟೆ ಅವಳಿದ್ದಾಳೆ. ಇಷ್ಟೆಲ್ಲ ಮಹಾ ವ್ಯಕ್ತಿಗಳು ನಡೆದಾಡದನ್ನೆಲ್ಲ ಅದು ಆ ಕಾಲಘಟ್ಟದಲ್ಲಿ. ಇಲ್ಲಿ ಒಂದು ಮಾತನ್ನ ನಾನು ಅಜಿತನಾಥ ಪುರಾಣ ತಿಲಕದಲ್ಲಿ ಇಲ್ಲದ ಒಂದು ಮಾತನ್ನ ನಾನು ಅವನ ಲಕ್ಕುಂಡಿ ಶಾಸ್ತ್ರದಲ್ಲಿ ಪದ್ಯವನ್ನ ನಾನು ಬಹಳ ಇಷ್ಟ ಆಯ್ತು, ತಗೊಂಡಿದ್ದೀನಿ. ಇವ್ರು ಹೇಗಿದ್ಲು ಅಂದ್ರೆ, ದಿನಚರಣ ಕಂಜ ಕೆಂಜಲ್ಕ ಪುಂಜ ರಂಜಿತನ್ ಸರ್ವ ಕಲಾವಿದೆ ಶೌಚ ಘಟಾಂತಿಕೆ ದಾನ ವಿನೋದೆಯಿಂದ ಬಿರುದನ್ನಗಳದ. ಘಟಾಂತಿಕೆ ಅಂದ್ರೆ ಪದ್ಮಾವತಿಗೆ ಹೇಳ್ತಾರೆ. ಪಾರ್ಶ್ವನಾಥ ಜನ ಯಕ್ಷಿಯನ್ನ ಘಟಾಂತಿಕೆ ಅಂತ ಕರೀತಾರೆ. ಘಟಾಂತಿಕೆ ಬಸ್ತಿ ಇದೆ ಲಕ್ಕುಂಡಿಯಲ್ಲಿ ಹೋದ್ರೆ, ಬಿದ್ದಿದೆ ಕೆಳಗೆ, ಅದೇನು ಫಿಲ್ ತಂತುವ ಏನು, ಕೆಳಗಿನ ಪಾಗಾರ ಮಾತ್ರ ಇದೆ, ಕೆಳಗಡೆ ಈ ಶಾಸನ ಇದೆ. ನೀವು ಯಾರಾದ್ರೂ ಶಾಸನ ಹೋಗಿ ನೋಡಿದ್ರೆ ಕೆಳಗಡೆ ನೆಲ ಕೂತ್ ನೋಡ್ಬೇಕು ಅದನ್ನ. ಜನಚರಣ ಕಂಜಲ್ಕ ಪುಂಜ ರಂಜಿತನ್ ಸರ್ವ ಕಲಾವಿದೆ ಶೌಚ ಘಟಾಂತಿಕೆ ದಾನ ವಿನೋದೆ. ಅವಳು ವಿನೋದ ಯಾವುದಂದ್ರೆ ದಾನವೇ ವಿನೋದ, ದಾನ ಮಾಡೋದೇ ಆನಂದ. ಯಾಕೆ ಇವಳು ದಾನ ವಿನೋದ ಆಗ್ತಾಳೆ ಅಂತ ರನ್ನ ಹೇಳ್ತಾನೆ ನೋಡಿ. ಮಣಿ ಕನಕ ಮಯೋದ್ಭಾಷಿ ಜನ ಪ್ರತಿಮೆಗಳ ಸಾಸಿರದ 500 ಅಂದ್ರೆ 1500 ಶಾಸ್ತ್ರ ಮೇಲೆ 500 ಅರ್ತಿಯಿಂದ ಮಾಡಿಸಲು ಬಹಳ ಪ್ರೀತಿಯಿಂದ ಮಣಿ ಕನಕಗಳನ್ನೆಲ್ಲ ಮಾಡಿ 1500 ಬಸ್ತಿಗಳನ್ನ ಕಟ್ತಾಳೆ. 80 ಬಸ್ತಿ ಲಕ್ಕುಂಡಿಯಲ್ಲಿ ಇದ್ದು, ಈಗ 6 ಬಸ್ತಿಗಳು ಮಾತ್ರ ಉಳಿದಿದ್ದಾವೆ. ಕಾಲನ ಈ ತೆಕ್ಕೆಗೆ ಬಿದ್ದಿದ್ದಾವೆ. ಯಾರನ್ನ ನಾವು ಅದಕ್ಕೆ ಹೊಣೆ ಮಾಡೋದು ತಪ್ಪು. ಅತ್ತಿಮಬ್ಬೆ ಯಾರು ರನ್ನ ಹೇಳ್ತಾನೆ ನೋಡಿ. ಜನಪಾದ ಪಂಕಜ ಭ್ರಮರನ್, ಜನನ ಪಾದದ ಕಮಲ ಎಂಬ ಕಮಲಕ್ಕೆ ಭ್ರಮರನ್ ದುಂಬಿ ಹಾಗೆ ಇದ್ದಂತ ನೆಗಳತೆ ಪ್ರಸಿದ್ಧವಾದಂತ ಮಲ್ಲಪ್ಪಯ್ಯನ ನೆಗಳದ ಅಪ್ಪಕಬ್ಬೆಯ ಮಗಳು, ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳಿಗೆ ಇಬ್ರು ಪ್ರಸಿದ್ಧರೇ. ಸಚಿವೋತ್ತಮನಪ್ಪ ದಲ್ಲಪ್ಪಯ್ಯನ ಸೊಸೆ, ನಾಗದೇವನ ಕುಲಾಂಗನೆ, ತೈಲನ ತಾಯಿ. ಬಹಳ ಸ್ಪಷ್ಟವಾಗಿ ಇತಿಹಾಸವನ್ನ ಎಷ್ಟು ಚಂದ ಕಟ್ಟಿಕೊಡ್ತಾನೆ ಅತ್ತಿಮಬ್ಬೆ ಕಥೆಯನ್ನ. ಅಂದ್ರ ಇದೇನು ಹಳೆಗನ್ನಡ ಅನ್ಸೋದಿಲ್ಲ. ಅನಿಸ್ತಾ ಇದೆಯಾ ಗೆಳೆಯರೇ? ಇಲ್ಲ, ಅನಿಸ್ತದೆ. ಅತ್ತಿಮಬ್ಬೆ ಸಂತೋಳು ಶ್ರೀ ಜನಧರ್ಮ ವಿಭೂತಿ, ಜನಧರ್ಮಕ್ಕೆ ಒಂದು ವಿಭೂತಿ ಇದ್ದ ಹಾಗೆ. ವಿರಾಜತೆಯಂ ಚಕ್ರವರ್ತಿ ಪೂಜಿತಂ, ಚಕ್ರವರ್ತಿಯಿಂದ ಪೂಜೆಗೊಳ್ತಿದ್ಲು ಅವಳು. ಸ್ವತಃ ಇರುವ ಬಿಡಂಗ ಸತ್ಯಾಶ್ರಯ ಅತ್ತಿಮಬ್ಬೆ ಹತ್ರ ಹೋಗಿ ಕೂಡ್ತಿದ್ದ ಲಕ್ಕಿಗುಂಡಿಯಲ್ಲಿ ನಡೀತಾ. ಯಾಕಂದ್ರ
ಚಕ್ರವರ್ತಿ ಪೂಜಿತಂ ಭವ್ಯ ಜಾಲ ಕಲ್ಪಲ ಭವ್ಯ ಅಜಿರ. ಅಜಿರನ ದೇಹ, ಭವ್ಯ ಅಂದ್ರೆ ಬಹಳ ದೊಡ್ಡ ದೇಹ ಅಲ್ಲ, ಅವಳ ಭವ್ಯತೆ, ಭಕ್ತಿಯ ಭವ್ಯತೆ. ಕಲ್ಪಲತಾ ವಿಭ್ರಾಂತೆಯಂ ಹೊಗಳು ದಾನ ಚಿಂತಾಮಣಿಯಂ ಅಂತಾನೆ. ಹೊಗಡು ದಾನ ಚಿಂತಾಮಣಿ ಅಂತ ಬೇಡ್ತಾನೆ. ಯಾಕಂದ್ರೆ ಅವಳ ಮೇಲೆ ಎಷ್ಟು ಭಕ್ತಿ ಅಂದ್ರೆ ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರಿಡ್ತಾನೆ, ಮಗನಿಗೆ ಚಾಮುಂಡರಾಯನ ಹೆಸರು ರಾಯ ಅಂತ ಹೆಸರಿಡ್ತಾನೆ. ವೇಳೆವಾಳಿಯೂ ಹೌದು, ಜೋಳವ್ಯಾಳಿಯೂ ಹೌದು, ಕವಿಯೂ ಕೂಡ ಹೌದು. ರನ್ನನಿಗೆ ಋಣಭಾರ ಬಹಳ. ಅವನಿಗೆ ಭೂಮಿ ಕೊಟ್ಟದ್ದು ಅವೆಲ್ಲ ಇದ್ರಲ್ಲಿ ಮಾತಾಡೋದು ಬೇಡ, ಬಹಳ ಇದಾಗ್ತದೆ. ಅತ್ತಿಮಬ್ಬೆ ಹೇಗಿದ್ಲು? ಕಲಿಯೇನೇ ನಗವದಲ್, ಈ ಕಲಿಗಳಿದಾರಲ್ಲ ಯೋಧರು, ಅಲ್ಲಿ ಪ್ರಸಿದ್ಧಳು. ಕಸವರ ಗೆಲಿಯನೇ ಗುಣನಂಕಗಾರ್ತಿ ಮೊನೆ ಅಂದ್ರೆ ಯುದ್ಧದಲ್ಲಿ, ಮನೆಯಲ್ಲಿ ಮಲೆವೆತ್ತ ತೈಲ ಜನನ ಕೆಲದೋಳು ರಂಜಿಪರೆ ಮೀಸೆ ಹೊತ್ತ ಅಣ್ಣಂಗಳು. ಎಷ್ಟು ವ್ಯಂಗ್ಯದ ನೋಡಿ. ಯುದ್ಧದಲ್ಲಿ ಈ ಮೀಸೆ ಹೊತ್ತ ಅಣ್ಣಂಗಳ ತೆಲುಗು ಶಬ್ದ, ಇದು ಸಾರಿ ತಮಿಳು ಶಬ್ದ ಅದು. ಅಂದ್ರೆ ಗಂಡಸರಲ್ಲದ ಗಂಡಸರು. ಈ ಮೀಸೆ ಹೊತ್ತವರೆಲ್ಲ ನಮ್ಮ ಅವನ ಎದುರಿಗೆ ಕೆಲದೋಳು ರಂಜಿಪರೆ ಮೀಸೆ ಹೊತ್ತ ಅಣ್ಣಂಗಳು. ಆಕಿನ ಹೊಗಳು ಬರದಲ್ಲಿ ಯಾರನ್ನು ಬೈತಾನೆ, ಯಾರನ್ನು ಬಹಳ ಆಕಿ ಅಷ್ಟು ಭಕ್ತಿ. ಅವಳು ಯುದ್ಧ ಆಡಿದ್ಲ ಅಂತ ರನ್ನ ಹೇಳ್ತಾನೆ. ಯಾವ ಯುದ್ಧ ಆಡಿದಂತ ನಾವು ಧಾರ್ಮಿಕ ಮಾತುಗಳನ್ನ ಅವಳಿಗೆ ಸೇರಿಸ ಆ ಪ್ರಶ್ನೆ ಬೇರೆ. ಅತ್ತಿಮಬ್ಬೆ ಇದ್ದ ಜಾಗದಲ್ಲಿ ಏನೇನಾಗ್ತದೆ? ಅಲುದು ಕಿರ್ಚು, ಬೆಂಕಿ ಹತ್ತೋದಿಲ್ಲ, ಪ್ರಿಯತೆ ಯಾವ್ದೋ ಮನೆ ಸುಡೋದಿಲ್ಲ, ಯಾರ್ದೋ ಆಸ್ತಿ ಪಾಸ್ತಿ ಸುಟ್ಟೋಗೋದಿಲ್ಲ. ಈ ಕಡೆ ಮಹಾತಾಯಿ ಇದ್ದಾಳಲ್ಲಿ, ಮುಟ್ಟದು ವಿಷ ಆಗಿ, ಹಾವು ಕಡ್ದು ವಿಷ ಆಗಿ ಯಾರು ಸಾಯೋದಿಲ್ಲ. ಅವಳೆ ಸಂಜೀವನಿ ಎದ್ದಾಗಿ ಬದುಕಿದಾಳಲ್ಲ. ಮಹಾಸತಿ ಇದ್ದ ಮಂಡಲಂ, ಈ ಮಹಾಸತಿ ಇರುವಂತಹ ಮಂಡಲ ಇದೆಯಾ, ಬೆಳೆಯುವುದು ಬೇಡಿದಂತೆ ಬೆಟ್ಟ ಬೆಳಿತೈತಿ. ಇಲ್ಲಿ ಮಳೆ ಕೊಯ್ಯುವುದು ಎನಿಪ್ಪ ಜಸಕ್ಕೆ ನೋಂತ ಭೂತಿಲಕ ಪವಿತ್ರಯಂ ಗುಣ ಪವಿತ್ರಯಂ ಮಹಾ ಮಹಾಸತಿ ತಿಲಕೆಯಂ ಅತ್ತಿಮಬ್ಬೆ ಅರಸ್ಯಂ. ಅತ್ತಿಮಬ್ಬೆ ಅರಸಿ ಅಂತ ಕರೀತಾನೆ. ಕಸರುಗೊಳ್ಳುವುದು ಪುಣ್ಯ ಕಾರಣ. ಅತ್ತಿಮಬ್ಬೆ ಹೆಸರು ಹೇಳೋದೇ ಒಂದು ಪುಣ್ಯ. ಜಿನೇಶ್ವರ ಧ್ಯಾನ ಮಾಡ್ತೀವಿಲ್ಲೋ, ಅತ್ತಿಮಬ್ಬೆ ಧ್ಯಾನ ಮಾಡು. ಯಾಕಂದ್ರೆ ಅತ್ತಿಮಬ್ಬೆ ಹೊಟ್ಟೆಯಲ್ಲೇ ಜಿನೇಶ್ವರ ಇದ್ದಾನೆ. ಎಷ್ಟು ಭವ್ಯಾಂಗವಾಗಿ ಅತ್ತಿಮಬ್ಬೆಯನ್ನ ಬಳಸ್ತಾನೆ ರನ್ನ. ಇಂಥ ತಾಯಿ ಅತ್ತಿಮಬ್ಬೆ ಮಹಾಸತಿ ತಿಲಕಂ, ಎಲ್ಲಾ ಮಹಾಸತಿಯರಿಗೆ ತಿಲಕಪ್ರಾಯಗಳಾಗಿದ್ದಳು. ಪೆಂಪಿನ ಕಣಿ ಪೇಳಿಸೆ ಪೇಳ್ದಂ, ಅವಳು ಹೇಳಿದಾಗ ಹೇಳಿದೀನಿ, ಬರೆದಿದ್ದೀನಿ. ಮೊನಮಶದು ತುಂಬು ಮನಸ್ಸಿನಿಂದ ಪುರಾಣ ತಿಲಕಮಂ ಕವಿ ತಿಲಕಮಂ. ಈ ಪುರಾಣ ತಿಲಕವನ್ನ ಮಹಾಸತಿ ತಿಲಕ್ಕೆ ಆದಂತ ಪೆಂಪಿನ ಕಣಿಯ ಅವಳು ಬಂದು ಹೇಳಿದಾಗ ಪೇಳ್ದಂ. ಇಲ್ಲ ನಾನು ಬರೀತಿದ್ದಿಲ್ಲ, ಅವ್ವ ಹೇಳಿದಾಳೆ, ಅತ್ತಿಮಬ್ಬೆ ಹೇಳಿದೆ ಅಂತ ಬರ್ತಿದ್ದೀನಿ. ಅತ್ತಿಮಬ್ಬೆ ಅಂತವಳು ಪ್ರೀತಿಗೆ ಪ್ರಾತ್ಮ ಆಗುವಂತೆ ಗರ್ತಿಯೇ ಪೇಳ್ವಂ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಅಜಿತನಾಥ ಪುರಾಣ ತಿಲಕಂ, ಅಜಿತನಾಥ ಪುರಾಣ ತಿಲಕ ಸುಮ್ಮ ಹೇಳಿಲ್ಲ ನಾನು. ಅವಳು ಮಹಾಸತಿ ಪೆಂಪಿನ ಕಣಿ ಬಂದು ನಾನು ಹೇಳಿದಕ್ಕಾಗಿ ಅವಳು ಪೇಳ್ದಂ. ತಾನು ಅಜಿತನಾಥ ಪುರಾಣ ತಿಲಕವನ್ನ ಯಾಕೆ ಬರೆದೆ ಅಂತ ಇದೊಂದು ವಾಕ್ಯ ಇನ್ನೊಂದು ಹೇಳ್ತಾನೆ ನೋಡ್ರಿ. ಪೆಂಪಿನ ಕಣಿ ಪೇಳಿಸೆ ಪೇಳ್ದಂ ಮೊನಮಶದಾಟ ಗುಣೋನ್ನತ ಕವಿರತ್ನನಿಂದೇ ಇದಂ ಪೇಳಿಸಿದಳು. ಯಾರು ಶಿಕ್ಷಕವ್ರ ಕಡೆ ಹೇಳಿಲ್ಲ. ಸ್ವಲ್ಪ ಅವನು ಆತ್ಮಪ್ರತ್ಯಯವನ್ನ ಬಹಳ ನಮ್ಮ ಕವಿರನ್ನನಿಗೆ ಆತ್ಮಪ್ರತ್ಯಯ ಇದೆ ಅಂತ ಹೇಳಿ ಅವನನ್ನ ನಾವು ಬೇರೆ ರೀತಿಯಾಗಿ ನೋಡಬಾರ್ದು. ಅದಕ್ಕೆ ಅದು ಸತ್ಯ ಆಗಿದೆ. ಗುಣೋನ್ನತ ಕವಿರತ್ನನಿಂದೆ ಇದಂ ಪೇಳಿಸಿದಳು. ಶಿಕ್ಷಕವ್ರ ಕಡೆ ಹೇಳಿಸ್ಲಿಲ್ಲ. ಅವ್ರು ಭ್ರಾಂತೆ ಏನ್ ಹುಚ್ಚಿಗೆ ಹಿಡಿದಿದೇನು? ಆದಿ ಪುರಾಣ ಶಾಂತಿ ಪುರಾಣ ಸಮಾನಮ್ಮೇನೆ. ಇನ್ನು ಮುಂದೆ ಬರೀತಿರಲ್ಲ ಯಾರಾದ್ರೂ ಆದಿಪುರಾಣ ಶಾಂತಿ ಪುರಾಣ ಮತ್ತು ಈ ಮೂರು ಪುರಾಣಕ್ಕೆ ಇವೆಲ್ಲ ಸಮಾನವಾಗಿ ಬರೀತೀರಿ ಅನ್ನು ಮುಂದೆ ಅಂತ ಭ್ರಾಂತಿಯನ್ನು ಬಿಡಿ. ಕೃತಿಯಂ ಕಲ್ಪಾಂತರ ಸ್ಥಾಯಿಯಂ, ಈ ಕೃತಿ ಇದೆಯಲ್ಲ ಕಲ್ಪಾಂತರ ನೋಡಿ, 1000 ವರ್ಷ ಆದ್ರೂ ಹೋಗಿ ಓದ್ತಾ ಇದೀವಲ್ಲ, ಕಲ್ಪಾಂತರ ಸ್ಥಾಯಿ ಅಲ್ವಾ ಇದು? ದಾನ ಚಿಂತಾಮಣಿಗೆ ಅತ್ತಿಮಬ್ಬೆಗೆ ಅಳ್ತಿಯಂ ಪೇಳ್ವಂ. ಶಿಕ್ಷಕರಿಗೆ ಹೇಳಿಲ್ಲ ನಾನು ಇದನ್ನ. ದಾನ ಚಿಂತಾಮಣಿಗೆ ಅತ್ತಿಮಬ್ಬೆಗೆ ಅಳ್ತೆಯಂ, ಪ್ರೀತಿಯಿಂದ ನಾನು ಹೇಳಿದ್ದೇನೆ.
ಸ್ವಲ್ಪ ಅವನ ಈ ಆತ್ಮಪ್ರತ್ಯಯಗಳನ್ನ ಗದಾಯುಧದಲ್ಲಿ ನೀವು ನೋಡಬಹುದು. ಸಂಘಟಕರು ಎರಡು ಕಾವ್ಯಗಳನ್ನ ಒಂದೇ ಗಂಟೆಯಲ್ಲಿ ಸಮನ್ವಯ ಮಾಡಿ ಹೇಳಿ ಆಗಲ್ಲ, ಯಾಕಂದ್ರೆ ನ್ಯಾಯ ಸಿಗಲ್ಲ. ಇದನ್ನ ಮಾತಾಡೋಣ. ಮುಂದೆ ಯಾರಾದ್ರೂ ಸಹಸ್ರ ಭೀಮ ವಿಜಯವನ್ನ, ಅದೊಂದು ಕ್ಷಾತ್ರ ತೇಜದ ಕಥೆ ಅದು. ಹಾಗಾಗಿ ಇದನ್ನ ಮಾತ್ರ ಮುಗಿಸೋಣ ಅಂತ ನಾನು ತಂದಿದ್ದೀನಿ. ಏನಿತ್ತು ಉಂಟು ಆಗಮ ವರ್ಣನಂ. ನಾನು ಆಗಮ ಪ್ರಣೀತ. ಜೈನರೇ ಧಾರ್ಮಿಕ ಗ್ರಂಥಗಳು ಆಗಮಗಳಂದ್ರೆ ಒಂದು ಮಾತು ಹೇಳ್ಬೋದು ಅಂತ ಅನ್ಸುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸಂಗತಿಗಳಿದೆಲ್ಲ ಅವುಗಳನ್ನೆಲ್ಲ ತಗೊಳ್ಳೋದು ಆಗಮ. ಅವೇ ಆಗಮಗಳು. ಜಗತ್ತಿನ ಎಲ್ಲಾ ಧರ್ಮ ನೀತಿಶಾಸ್ತ್ರದಲ್ಲಿ ಉತ್ತಮವಾದದನ್ನೆಲ್ಲ ಕಲೆಕ್ಷನ್ ಮಾಡಿ ಹೇಳೋದು ಅದನ್ನು. ಅವೇ ಆಗಮಗಳು. ಎಲ್ಲ ಆಗಮಗಳ ವರ್ಣನೆಯನ್ನ ಮಾಡಿದ್ದೇನೆ. ಅನಿತುಂ ಒಳಕೊಂಡು ಅವುಗಳನ್ನೆಲ್ಲ ವರ್ಣನೆ ಮಾಡಿದ್ದೀನಿ ನಾನು. 4 ಆಗಮಗಳಿದೆ ನಮ್ಮಲ್ಲಿ. ಪ್ರಥಮಾನುಯೋಗ, ಕರುಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಆ ಅನುಯೋಗಗಳ ಬಗ್ಗೆ, ದ್ವಾದಶಾನುಯೋಗಗಳ ಬಗ್ಗೆ ನಾವು ಮಾತಾಡೋದು ಬೇಡ, ಅದೇ ಒಂದು ದೊಡ್ಡ ಪುರಾಣ. ಸಕಲ ಭವ್ಯ ಜನಗಳಿಗೆ ಅನುರಾಗಮಂ. ಅಲ್ಲಿ ಆಗಮಂ, ಇಲ್ಲಿ ಅನುರಾಗಮಂ. ಭಾಷೆ ನೋಡಿ ಹೇಗಿದೆ. ಆ ಆಗಮಗಳನ್ನ ಅನುರಾಗಗಳನ್ನಾಗಿ ನಾನು ಸಕಲ ಭವ್ಯ ಜನಗಳಿಗೆ, ನಾವು ಕೇಳುವವರೆಲ್ಲ ಭವ್ಯರೇ, ಆರ್ಡಿನರಿ ಮಂದಿ ಕೇಳುವುದಿಲ್ಲ ಅಂತ ನಾವು ಆಗಮಗಳಿಗೆ ನಾನು ಹೇಳ್ತಾ ಇದ್ದೀನಿ. ಒಳರಿಸದಪು ಏನಿಪ್ಪ ಪುರಾಣ ತಿಲಕಂ ಇದಲ್ತೆ. ಏನು ಪುರಾಣಗಳಿಗೆ ಪುರಾಣ ತಿಲಕ ಆಗಿರೋದ್ರಿಂದ ಇದು ನೀವು ಪ್ರೀತಿಯಿಂದ ಕೇಳ್ರಿ ಅಂತ ಹೇಳ್ತಾರೆ. ರನ್ನ ಕವಿಯೋ ಅಜಿತನಾಥ ಪುರಾಣ ತಿಲಕವೇ ಮೂಲ ಎಂದ್ರೆ ಗುಣಭದ್ರಾಚಾರ್ಯರ ಉತ್ತರ ಪುರಾಣ. ಉತ್ತರ ಪುರಾಣದಲ್ಲಿ ಬರುವಂತ ಅಜಿತನಾಥ ತೀರ್ಥಂಕರ ಕಥೆ. ಅದನ್ನೇ ಯಾಕೆ ಆಯ್ಕೆ ಮಾಡ್ಕೋತಾನೆ ಅಂದ್ರೆ ಪ್ರಥಮ ತೀರ್ಥಂಕರ ಕಥೆಯನ್ನ ಪಂಪ ಬರೆದು ಬಿಟ್ಟಿದ್ದಾನೆ. ಸೊ ನಾನೇನ್ರ ಬರಿಬೇಕಲ್ಲ, ಅದಕ್ಕೆ 2ನೇ ತೀರ್ಥಂಕರ ಕಥೆಯನ್ನು ಬರೀತಾನೆ. ಅವನು ಅರ್ಜುನನ ನಾಯಕ ಮಾಡಿದರೆ ಇವನು ಭೀಮನನ್ನ ಸಾಹಸ ಭೀಮ ವಿಜಯ ಅಂತಾನೆ. ಅದಿರ್ಲಿ, ಅದು ಮುಂದೆ ಬಂದಾಗ ನೋಡೋಣ. ಈ ಗುಣಭದ್ರಾಚಾರ್ಯರ ಉತ್ತರ ಪುರಾಣ, ಈ 2 ಪುರಾಣಗಳು ಜೈನ ಪುರಾಣಗಳು ಬಹಳ ಪ್ರಸಿದ್ಧವಾದದ್ದು. ಈ ಕಾವ್ಯ ಹೇಳಿದ್ನಲ್ಲಿ ಇದೀಗ 797 ಪದ್ಯಗಳು ಮತ್ತು 40 ಪುಟಗಳಷ್ಟು ಗದ್ಯ ಇದೆ. ಚಪ್ಪು ಕಾವ್ಯ. ಕನ್ನಡ ಸಾಹಿತ್ಯ ಜೈನ ಪುರಾಣಗಳಲ್ಲಿ ಅತ್ಯಂತ ಚಿಕ್ಕದಿದೆ. ಯಾಕೆ ಚಿಕ್ಕದು ಅಂದ್ರೆ, ರನ್ನನ ವಿಶೇಷತೆ ಏನಂದ್ರೆ ಭವಾವಳಿಗಳನ್ನು ಹೇಳಲ್ಲ ಅವನು. ದೀರ್ಘವಾದ ಭವಾವಳಿಗಳನ್ನು ಯಾಕೆ ಹೇಳ್ತಾರೆ ಪುರಾಣದಲ್ಲಿ ಅಂದ್ರೆ, ಈ ಜೀವಾತ್ಮ ಇದೆಯಲ್ಲ, ಈ ಭವ್ಯಾತ್ಮ ಆಗ್ಬೇಕಾದ್ರೆ ಅನೇಕ ಜನ್ಮಗಳನ್ನ ದಾಟಿ 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 ಶುದ್ಧವಾಗಿ ನಿರ್ಜರಾಗೊಂಡು ಅಕಲಂಕಗೊಂಡು ತೀರ್ಥಂಕರ ರೂಪಿ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭವಾವಳಿಗಳನ್ನು ಹೇಗೆ ದಾಟಿದ ಅಂತ ಹೇಳುದು ವರ್ಣನೆ. ಇವು ಕಾವ್ಯಕ್ಕೆ ತುಂಬಾ ಜಡ ಆಗ್ತಾವಂತ ಭವಾವಳಿಗಳನ್ನ ಬಿಟ್ಬಿಟ್ಟಿದ್ದಾನೆ. ಹೇಳಿದ್ರೆ ಚಂದ ಇತ್ತು ಈ ಭಾಷೆಯಲ್ಲಿ ಅಂತ ಅನಿಸ್ತದೆ, ನಮಗೆ ಬೇಕಿಲ್ಲ ಅಂತ ಅನಿಸ್ತದೆ. 5 ಕಲ್ಯಾಣಗಳನ್ನು ಹೇಳ್ತಾನೆ. ತೀರ್ಥಂಕರಿಗೆ ಪಂಚ ಕಲ್ಯಾಣಗಳು ಬಹಳ. ಈಗಲೂ ಜೈನರು ಅದನ್ನು ಪಂಚಕಲ್ಯಾಣ ಮಹೋತ್ಸವನೆಲ್ಲ ಮಾಡ್ತಾರೆ. ಅವು ಯಾವ್ಯಾವ ಅಂದ್ರೆ ಸರಳವಾಗಿ ಹೇಳ್ತೇನೆ. ಗರ್ಭಾಭಿಷೇಕ ಕಲ್ಯಾಣ, ಅದನ್ನ ಸುರಲೋಕ ಅವತಾರ ಉತ್ಸವ ಅಂತ ಕರೀತಾರೆ. ಸುರಲೋಕದಿಂದ ದೇವರೇ ಗರ್ಭದಲ್ಲಿ ಅಲ್ಲಿ ಬರುವುದೇ ಒಂದು ಉತ್ಸವ. 2ನೇದು ಜನ್ಮಾಭಿಷೇಕ, ತೀರ್ಥಂಕರು ಹುಟ್ಟೋದು. 3ನೇದು ರಾಜಾಭಿಷೇಕ ಅಂತ ನಾವು ಕರಿತೀವಿ, ಅದು ಪರಿನಿಷ್ಕ್ರಾಂತಿ ಮಹೋತ್ಸವಂ. 4ನೇದು ದೀಕ್ಷಾಭಿಷೇಕ, ದೀಕ್ಷೆಯನ್ನು ತಗೊಳ್ತಾನೆ, ಅದಕ್ಕೆ ಕೈವಲ್ಯ ಬೋಧೋತ್ಸವಂ ಅಂತ ಕರಿತೀವಿ. 5ನೇದು ಕೇವಲ ಜ್ಞಾನ ಕಲ್ಯಾಣ, ಪರಿನಿರ್ವಾಣ ಮಹೋತ್ಸವ ಅಂತ ಕರಿತೀವಿ. ಈ 5 ಕಲ್ಯಾಣಗಳು ಜನಬಾಲಕನನ್ನ ಜನತೀರ್ಥಂಕರನ್ನಾಗಿ ಮಾಡುವ ಈ 5 ಕಲ್ಯಾಣಗಳು ಬಹಳ ಮಹತ್ವದ್ದು. ಅದಕ್ಕೆ ದೊಡ್ಡ ದೊಡ್ಡ ಪುರಾಣಗಳಿದೆ. ಗರ್ಭಾದಾಗ ದೇವರುಗಳು ಬರುವುದು, ಇಂದ್ರಾದಿ ದೇವತೆಗಳೆಲ್ಲ ಬರುವುದು, ಅದನ್ನ ಮುಂದೆ ನೋಡೋಣ. ದೇವತಾ ಪ್ರಾರ್ಥನೆ ಮಾಡ್ತಾನೆ ಕಾವ್ಯದಲ್ಲಿ, ಅತಿಮವ್ಯ ಪ್ರಶಂಸೆ ಮಾಡ್ತಾನೆ, ಕವಿ ಕಾವ್ಯ ಪ್ರಶಸ್ತಿಯನ್ನ ಕೊಡ್ತಾನೆ. ಕವಿ ಆದ್ರೆ ಹೇಗಿರ್ಬೇಕು, ಹೇಗಿರಬಾರ್ದು, ಯಾವ ಒಳ್ಳೆ ಕವಿ, ಯಾರ ಕೆಟ್ಟ ಕವಿ, ಸರಸ್ವತಿ ಅಂತವಳು ಇತ್ಯಾದಿ ಮಾಡ್ತಾನೆ. ಪಂಪ ಕೂಡ ಮಾಡ್ತಾನೆ, ಮೃದು ವಚನಗಳು ಇತ್ಯಾದಿ. ಮಂಗಳಾಂಶಗಳನ್ನು ಹೇಳ್ತಾನೆ. ಜೊತೆಗೆ ಕಾವ್ಯದ ಉಪನಾಯಕರು ಅನಿಸಿರುವಂತ ಸಗರ ಚಕ್ರವರ್ತಿ ಕಥೆಯನ್ನು ಹೇಳ್ತಾನೆ. ವೈರಾಗ್ಯ ಹಾಗೆ ಬರುವುದಿಲ್ಲ, ಹೇಗೆ ಬರ್ತದೆ, ಮನೋವೇದನೆ ಹೇಗೆ ಉಂಟಾಗ್ತದೆ ಅನ್ನೋದ್ರ ಬಗ್ಗೆ
ಸಗರ ಚಕ್ರವರ್ತಿ ಕಥೆಯನ್ನೇ ನಾನಿಲ್ಲ ಡೀಟೇಲ್ಡ್ ಆಗಿ ಸಗರ ಚಕ್ರವರ್ತಿ ಮತ್ತು ಅಜಿತನಾಥ ಪುರಾಣನ ಅದು ದೀರ್ಘವಾಗಿ ಹೇಳೋದಿಲ್ಲ. ಕಾವ್ಯದ ಸುಮಾರು ಅರ್ಧ ಭಾಗದಷ್ಟು ಮತತತ್ವಗಳ ಬಗ್ಗೆ ಹೇಳ್ತಾರೆ. ಅದು ನೆನಪಿಡಿ, ಜೈನತರಿಗೆ ಈ ಮತತತ್ವಗಳು ಭಾರ ಎನಿಸೋದಿಲ್ಲ. ಅಷ್ಟು ಸರಳವಾಗಿ, ಸುಂದರವಾಗಿ, ಸುಲಲಿತ ಭಾಷೆಯಲ್ಲಿ ಇದನ್ನ ಹೇಳ್ತಾನೆ. ಸಮೋಷರಣದ ವರ್ಣನೆ ಮಾಡ್ತಾನೆ. ಸಮೋಷಣ ತೀರ್ಥಂಕರು ಮುಖ್ಯ ಕಲ್ಯಾಣಕ್ಕೆ ಹೋಗುವಾಗ ಸಮೋಷರಣ ಆಗ್ತದೆ. ಓಂಕಾರನಿಂದ ಅವ್ರು ಓಂಕಾರನಾದವನ್ನು ಮಾಡಿದಾಗ ಸುತ್ತಲಿರುವಂತಹ ಆಯಾ ಜೀವಿಗಳ ಶಕ್ತಿಗೆ ಅನುಗುಣವಾಗಿ ಆ ಓಂಕಾರ ಅರ್ಥ ಆಗುತ್ತೆ. ಮನುಷ್ಯರಿಗೆ, ದೇವರಿಗೆ, ಬಹಳ ಪ್ರಾಣಿಗಳಿಗೆ, ತಿರ್ಯಂಚರಿಗೆ, ಆಯಾ ದೇವರ ಅದು ಓಂಕಾರ ಒಂದೇ. ಅದು ಸಮೋಷರಣದ ಒಂದು ಪರಿಕಲ್ಪನೆ ಜೈನರದು. ಅದ್ರ ವರ್ಣನೆ ಇದೆ, ಬಹಳ ದೀರ್ಘವಾದ ವರ್ಣನೆ ಇದೆ. ಜ್ಞಾನಯೋಗದ ವರ್ಣನೆ ಇದೆ. ಅನುಯೋಗಗಳಲ್ಲಿ 12 ಅಲ್ವಾ? ಅನುಯೋಗಗಳಲ್ಲಿ ಜ್ಞಾನಯೋಗ ಅದ್ರ ಬಗ್ಗೆ ಬಹಳಷ್ಟು ಅವನು ದೀರ್ಘವಾಗಿ ವರ್ಣನೆಯನ್ನು ಮಾಡ್ತಾನೆ. ಪಂಪನಂತೆ ತಾನು ಧರ್ಮ ಮತ್ತು ಕಾವ್ಯಧರ್ಮವನ್ನ ಬೆಸೆದಿದ್ದೇನೆ ಅಂತ. ಬೆಳಗಿವನಲ್ಲಿ ಧರ್ಮಮಂ ಕಾವ್ಯಮಂ ಅದು ಪಂಪನ ಬಹಳ ಪ್ರಸಿದ್ಧವಾದಂತ. ತಾನು ಜಿನೇಂದ್ರ ವಚ ವಿಭವಂ ಶಬ್ದಾನುಶಾಸನ ಪ್ರಭೋ ವಿಭವಂ ಆಗಿದ್ದೇನೆ ಅಂತ. ಶಬ್ದಾನುಶಾಸನ ಪ್ರಭೋ ವಿಭವಂ, ಈ ಶಬ್ದವನ್ನ ನಾನು ಒಂದು ಒಂದು ಬೆಳಕಿನ ಹಾಗೆ ಚೆಲ್ತಿದ್ದೀನಿ ಅನ್ನುವಂತ ಮಾತು. ಹೌದನ್ಸ್ತದಪ್ಪ, ಎಲ್ಲಿಯೋ ಆತ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇದ್ದಾನ ಅಂತ ಅನ್ಸೋದಿಲ್ಲ. ಕವಿ ಇಲ್ಲಿ ಸ್ವಂತ ತನ್ನ ಬಗ್ಗೆ ಹೇಳ್ಕೊತಾನೆ. ನಾ ಹೇಗಿದ್ದೆ, ಪಂಪನ್ನ ನೆನಪಿಸ್ಕೊಳ್ರಿ, ನನ್ನ ಮೈಬಣ್ಣ ಹೇಗಿತ್ತು ಅನ್ನೋದಕ್ಕೆ ಎಲ್ಲ ನೀವು ಕನ್ನಡ ಪ್ರಾಧ್ಯಾಪಕರು ಮೇಷ್ಟ್ರಗಳಿದ್ದೀರಿ. ಕದಳಿ ಗರ್ಭಶಾವ ಮೇಲೆ ಹೇಳ್ತಾನಲ್ವಾ, ಅದನ್ನ ಅದು ಬಹುಶಃ ಇವನಿಗೆ ಪರಿಣಾಮ ಆಗಿರ್ಬೇಕು. ಕವಿಮುಖ ಚಂದ್ರಂ, ನಾನೆಲ್ಲ ಕವಿಗಳ ಮುಖಕ್ಕೆ ನಾನು ಚಂದ್ರನಿದ್ದ ಹಾಗೆ. ಕವಿ ಚಕ್ರವರ್ತಿ ನಾನು, ಯಾಕಂದ್ರೆ ಚಕ್ರವರ್ತಿ ಪದವಿ ಬಂದಿದೆ ಅವನಿಗೆ, ಪಂಪನಿಗೆ ಬಂದಿಲ್ಲ. ಅದು ಬೇರೆ, ಅದು ಬಿಡೋಣ. ಕವಿರಾಜಶೇಖರ ನಾನು, ಕವಿರಾಜಂ, ಕವಿಜನ ಚೂಡಾರತ್ನಂ, ಕವಿತಿಲಕಂ, ಕವಿ ಚತುರ್ಮುಖಂ, ಕವಿರತ್ನಂ. ತನ್ನ ಬಗ್ಗೆ ತಾನು ಹೆಂಗ ಎಂತವನು ಅಂತ ಹೇಳ್ತಾನೆ. ಅವು ಯಾವ ಸುಳ್ಳಿಲ್ಲ ಅವ್ರ ಕಡೆನೆ. ನೋಡಿ, ಒಂದು ಮಾತು ಹೇಳ್ತಾನೆ, ಬಹಳ ಪ್ರಸಿದ್ಧವಾದ ಒಂದು ಇದಿದೆ, ಏನೋ ರತ್ನಗರ್ಭ ಸುಂದರ, ಬಹುರತ್ನಾವ ಸುಂದರ ಅಂತ ಒಂದು ಶ್ಲೋಕ ಇದೆಯಲ್ಲ, ಸುಳ್ಳತನವ. ವಸುದೆಯೊಳಗೊಂದ ರತ್ನಂ ಇದು ಎಸದಿರ್ದುದು, ಪಲುರತ್ನಂ ಇಲ್ಲಂ, ಏನೋ ಬಹಳ ರತ್ನದ ಸುಳ್ಳು, ಒಂದೇ ರತ್ನ ಇದೆ. ಮೊಸಳಿಸಿದನೋ ಬಹುರತ್ನ ವಸುಂಧರ ಎಂಬ ಕಾವ್ಯವನ್ನು ಯಾವ ಬರೆದ್ರಮ್ಮ, ನಾವೊಬ್ಬ ರತ್ನ, ಬಹುರತ್ನ ವಸುಂಧರ ಇಲ್ಲ. ರನ್ನ ನಾನೇನಿದೆ, ನಾವೊಬ್ಬ ರತ್ನ. ಸ್ವಲ್ಪ ಅತಿಶೋಕ್ತಿ ಅನಿಸ್ತದೆ, ಬಟ್ ಕವಿಗೆ ಅದು ಬೇಕಾಗ್ತದೆ. ಆಸಕ್ತಿ, ಧಾಸ್ತತೆ, ಅವನ ಬಗ್ಗೆ ಇರುವಂತಹ ಅಚಲವಾದ, ಅವನ ಕಾವ್ಯದ ಬಗ್ಗೆ ಇರುವಂತ ಅಚಲವಾದ ನಂಬಿಕೆ, ಒಂದು ಗಟ್ಟಿಯಾದ ಕಾವ್ಯವನ್ನು ಬರೀಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಗುಣಕ್ಕೆ ಕೇಳುಂಟೆ ಕಾವ್ಯಗಳು ಗುಣಮಂ ಬೈತಿಡಬೇಡ. ಏನು ಗುಣಕ್ಕೇನು ಕೇಳೇನ್ರಿ, ಇಲ್ಲ ಗುಣಗಳನ್ನು ಸೇರಿಸಲಿ. ನಿಲ್ವಡೆ ಗುಣಂ ನಿಲ್ಕುಂ ಪಣಂ ನಿಲ್ಕುಮೆ, ಜಗತ್ತಿನಲ್ಲಿ ಕೊನೆಗೆ ನಿಂದಿರುವುದು ಯಾವ್ದಪ್ಪ? ಗುಣಂ ಪಣಂ ನಿಲ್ಕುಮೆ. ಮುನ್ನ ನಿಂತವರೆಲ್ಲಿ ಅವ್ರು ಕೊಟ್ಟವ್ರು ಎಲ್ಲೋದು, ತಗೊಂಡವ್ರು ಎಲ್ಲೋದು, ಆ ದನ ಎಲ್ಲಿ ಹೋತ ಮುಂದೆ ವಾಕ್ಯ ಇದೆ, ಅದು ಬಿಟ್ಬಿಡೋಣ. ನಿಲ್ವಡೆ ಗುಣಂ ನಿಲ್ಕುಂ ಇಂಥ ಲೋಕಸತ್ಯಗಳನ್ನ ಅದೆಷ್ಟು ಹೇಳ್ತಾನೆ ಅಂತಂದ್ರೆ 116 ಲೋಕಸತ್ಯಗಳನ್ನ ಟಿಪ್ಪಣಿ ಮಾಡಿದ್ದೀನಿ. ಯಾರಾದ್ರೂ ಹುಡುಗರು ಕೇಳ್ತಾರೆ ಅಂತ ಕೊಡ್ತೀನಿ, ಅದನ್ನ ವಿಶ್ಲೇಷಣೆ ಮಾಡಿ ಒಂದು ಬುಕ್ ಮಾಡ್ಬೋದು. ರನ್ನನ ಲೋಕಸತ್ಯ. ಗುಣಂ ನಿಲ್ಕುಂ ಪಣಂ ನಿಲ್ಕುಮೆ. ಕಾವ್ಯ ಹೇಗಿರಬೇಕು, ರನ್ನ ಕೆಲವು ವಿಚಾರಗಳನ್ನು ಹೇಳಿ ನಾವು ಸಮೀಪ 45 ನಿಮಿಷ ಆಗಿದೆ. ಕವಿ ಮಾರ್ಗದೋಳ್ ಒಳಪಕ್ಕು, ಕವಿ ಮಾರ್ಗ ಇದೆ, ಕವಿರಾಜ ಮಾರ್ಗ ಅಂತ ಇಟ್ಕೊಳ್ಳಿ. ಕವಿ ಮಾರ್ಗ ಇದೆ, ಕವಿ ಮಾರ್ಗವನ್ನು ಬಿಟ್ಟು ಹೋಗುವಂಗಿಲ್ಲ. ಒಳಪಕ್ಕು ನವರಸಮಂ ತೆರೆ, ನುಡಿದನ್ ಎನಿಸಿದ ಕವಿ ಸತ್ಕವಿ ಎನಿಕುಂ.
ಅವನ ಸತ್ಕವಿ. ಗೂಡಾರದ ಕವಿಯಂತೆ ಮುಚ್ಚಿಪೋದ ಕವಿಯಂ ಕವಿಯೇ, ಎಲ್ಲ ಮುಚ್ಚಿ 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 ನಿಗೂಢವಾಗಿ ಹೇಳೋ ಕವಿ ಏನೋ. ರಸಾಂತರಗಳ ಮುಟ್ಟಿ ರಂಜಿಸಬೇಡ ಅವನ ಕಲ್ಪನೆ. ಈಗ ನೀವು ಪಾಶ್ಚಾತ್ಯ ಇಂಗ್ಲಿಷು ಇತ್ಯಾದಿ ಇತ್ಯಾದಿ ಕಾವ್ಯದ ಜೊತೆಗೆ ಈ ರಸಾಂತರಗಳು ಇತ್ಯಾದಿ ಇತ್ಯಾದಿ ನಿಮಗೆ ಏನು ಅನಿಸ್ತಾ ನಮ್ಗೆ ಗೊತ್ತಿಲ್ಲ. ರನ್ನನ ಧೋರಣೆ ಆಗಿತ್ತು. ಸರಸ್ವತಿಯನ್ ಅಬಲೆಯಂ, ಪಾಪ ಅವಳ ಅಬಲೆ. ಯಾರು ಎತ್ಕೋತಿರೋ? ಕುಕವಿನೇ ಎತ್ಕೋತಾಳ, ಹಾಗೇನ ಮಹಾಕವಿನೇ ಎತ್ಕೋತಾನೆ, ಸಾಧಾರಣ ಕವಿನೇ ಎತ್ಕೋತಾನೆ. ಅವಳ ಗೋಣ್ ಮುರಿದುಕೊಂಡು ಅರ್ಥಕ್ಕೆ ಕುದಿದು ಅರ್ಥ ಸಿಗೋದಿಲ್ಲ. ನೋಯಿಸುವವನ್, ಏನ್ ಅರ್ಥನ ತಾನ ಬರಿತಾನೆ, ತನಗೆ ಶಬ್ದ ಸಿಗಲ್ಲ. ನೋಯಿಸುವವನ್ ಅಕ್ಕರಿಗನೆ, ಅವನ್ ಕವಿ ಏನ ಪಾತಕನಾಥನ್, ಬರಿಬೇಡ್ರಿ ಅಂತ ನಾನು. ಆತನೇ ಸರಸ್ವತಿ ದ್ರೋಹನ್, ಅವನನ್ನು ಆರು ಮುಟ್ಟುವರೋ. ಎಷ್ಟು ಸರಳವಾಗಿ ಹಳಗನಂತ ಏನು ಅನ್ಸೋದಿಲ್ಲ. ಆದ್ರಿಂದ ನಿಮಗೆ ಅರ್ಥವ್ಯಾಪ್ತಿ, ಅರ್ಥಪ್ರತೀತಿ, ಅರ್ಥಶಕ್ತಿ, ಅರ್ಥಾಂತರಗಳು ನಿಮ್ಗೆ ಗೊತ್ತಿದ್ರೆ ನೀವು ಕಾವ್ಯಕ್ಕೆ ಹೋಗ್ರಿ, ಇಲ್ಲ ಬಿಟ್ಬಿಡ್ರಿ. ಸರಸ್ವತಿ ಗೋಣು ಮುರಿಬೇಡಿ ಅಂತಾನೆ. ಹಾಗೆ ಗೋಣು ಮುರಿದ ಕವಿಗಳು ನಾವೆಲ್ಲ ಇದ್ದೀವಿ ಬಿಡಿ. ಹೊಸ ದೇಶಯಂ, ಹೊಸ ದೇಶ. ಬೆಳಗಂ ರಸಗಟ್ಟಿಯಂ, ಬೆಳಗಿರಬೇಕು, ರಸಗಟ್ಟಿ ಇರಬೇಕು, ಹೊಸ ದೇಶ ಇರಬೇಕು. ಅರ್ಥದೃಷ್ಟಿಯಂ, ಅರ್ಥ ಇರಬೇಕು. ಬಗೆವರು ಭಾವಿಸುವರು ಇದೆಲ್ಲ ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಸಾರಣೆ ಅಂತೀರಿ. ಕಸಬಂ ಪಿಡಿವರ್ ಕೆಲರ್ ಮಹಾಪುರುಷರ್ಗಳು. ಈ ಕಸಬರಿ ಕಸಬಳಿ ಮಾಡ್ತಾರಲ್ಲಪ್ಪ ಕಾವ್ಯದಲ್ಲಿ, ವ್ಯಂಗ್ಯ ಆಡ್ತಾನೆ. ಮಹಾಪುರುಷರ್ಗಳು ಏನ್ ಮಹಾಪುರುಷ ಕವಿಗಳಪ್ಪ ಇವರು ಅಂತ ವ್ಯಂಗ್ಯ ಆಡ್ತಾನೆ. ವ್ಯಂಗ್ಯ ವಿಡಂಬನೆಗೆ ಆತ ಅತೀತನಾಗಿದ್ರು ಕೂಡ ಒಂದೊಂದ್ಸಲ ಯಾರೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾನ. ಈ ತರ ಎಲ್ಲ ಮಾತುಗಳನ್ನ ಹೇಳ್ಬೇಕ ಕೊನೆ ಪದ್ಯದಲ್ಲಿ ಅದು ಗೊತ್ತಾಗುತ್ತೆ. ಯಾರನ್ನು ಮಾತಾಡ್ತಿದ್ದಾನ, ಯಾರ ಜೊತೆನೋ. ಬಟ್ ಅವಾಗ ಇರೋರು 4 ಜನ ಕವಿಗಳು. ಪಂಪ ಇಟ್ಕೊಂಡನಂತಂದ್ರೆ ಮಹಾದ್ರೋಹ ಆದೀತು, ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿದ್ದಾರೆ ಅಂತ ನೀವು ಕನ್ನಡ ಶಾಸ್ತ್ರಕ್ಕೂ ಇದ್ರು ಅದನ್ನ ಮುಂದೆ ಶೋಧ ಮಾಡಬಹುದು ಅಂತ ಅನಿಸ್ತದೆ. ನೆಗಳ ಕವಿರತ್ನನಂತೆ, ಇನ್ನು 2 ಪದ್ಯ ಅಷ್ಟೇ. ಬಹಳ ಪ್ರಸಿದ್ಧವಾದ ನಾನು ಕವಿರತ್ನ. ಒಳಪುವುದು ಮೊಗ್ಗಾಯ್ತೆ, ಒಳಗೆ ಹೋಗಿದ್ರೆ ಜನಮತಾಂಬೋಧಿಯಂ, ಜನಮತ ಬೋಧಿಯನ್ನ ನಾನು ಮತಾಂಬೋಧಿಯಂ ಪುಗದೆ ಆಗಮಂ ಅರೆವರೆ ಬಗೆಯುವುದೇ ಕೆಲರ್ ಕವಿಗಳ ಆಡಿದರು ತಡಿ ತಡಿಯವಳು. ಈ ಜನಮತ ಎಂಬ ಸಮುದ್ರದಲ್ಲಿ ನನ್ನ ಹಾಗೆ ಹೋಗಬೇಕು. ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕವಿಗಳು ತಡಿದಡಿಯೋಳು ಸಮುದ್ರ ದಂಡಿಗೆ ಓಡಾಡಿ 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 ದೊಡ್ಡ ಕವಿ ಅನ್ಸ್ಕೊಂಡಿದ್ದಾರೆ. ನನ್ನ ಹಾಗೆ ಈ ಜನಮತ ಸಾಗರವನ್ನ ಪ್ರವೇಶಿಸಿದವರು ಯಾರಿಲ್ಲ. ಅದು ಬೇರೆಯವ್ರಿಗೆ ಅದನ್ನು ಸಾಧ್ಯ ಆಗ್ತದೇನೋ, ನನಗೊಬ್ಬಗೆ ಆಗ್ತದೆ ಅಂತ ಹೇಳ್ತೇನೆ. ಈ ಮಾತನ್ನ ಅದು ಮತ್ತೆ ಬರೋಣ. ಈ ಮಾತನ್ನ ಹೇಳಿದಾಗ ಕವಿ ಎಲ್ಲೋ ಯಾರನ್ನೋ ಗುರಿಯಾಗಿ ಹೇಳಿದ್ನೋ ಅಂತ ಅನಿಸ್ತಿದೆ. ಯಾರು ಅನ್ನೋದ್ರ ಬಗ್ಗೆ ಹೇಳಬೇಕು. ರನ್ನ ಅವನಿಗೆ ಏನೆಲ್ಲ ಸಿಗ್ತದೆ, ಕಬೀರ ವರ್ತಮಾನದಲ್ಲಿ ಸಿಕ್ಕಿದೆ ಅವನಿಗೆ. ರನ್ನ ಪ್ರತಿಷ್ಠಾನ ಆಗಿದೆ, ರನ್ನ ಕ್ರೀಡಾಂಗಣ ಆಗಿದೆ, ಏನೆಲ್ಲ ವರ್ತಮಾನದಲ್ಲಿ. ಪಂಪ ಪ್ರಶಸ್ತಿ ಅಂದ್ಬಿಟ್ರೆ ರನ್ನ ಪ್ರಶಸ್ತಿನೂ ಇದೆ. ಅವನ ಕಾಲದಲ್ಲಿ ಅದು ಸಿಕ್ಕಿದೆ. ಕೆಲವು ಮತ್ತೆ ಅಷ್ಟು ಶ್ರೇಷ್ಠವಾದ ಕವಿನೂ ಆಗಿದ್ದ. ಅಂತ ಮಹಾಕವಿಯ ಕಾವ್ಯವನ್ನ ಈ ಒಂದು ನಮ್ಮ ಧಾರವಾಡಕಟ್ಟೆಯ ಗೆಳೆಯರಿಗಾಗಿ ಓದ್ಲಿಕ್ಕೆ ನಂಗೆ ಸಾಧ್ಯ ಆಗಿದ್ದು, ನೀವು ಸಾಧ್ಯ ಮಾಡಿಕೊಟ್ಟದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಎಸ್, ತುಂಬಾ ಹೃದಯದ ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾಗಿ ವೇದ ಪುರಾಣದ ಬಗ್ಗೆ ನಮ್ಗೆ ತಿಳಿಸಿಕೊಟ್ರಿ ಸರ್. ಈಗ ಅಧ್ಯಕ್ಷರ ಪೂರಕ ಮಾತುಗಳ ನಂತರ ತಮ್ಮ ಮಾತುಗಳು ಮುಂದುವರಿಯುತ್ತೇವೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಬೋಣೂರ್ ಸರ್ ಅವರು
ಈ ಕಾರ್ಯಕ್ರಮದ ಕುರಿತು ಪೂರಕ ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೆ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮಗೆ? ಹಾ, ಕೇಳಿಸ್ತಾ ಇದ್ದೀವಿ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಸಾಹಿತಿಗಳೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಲೋಕಾಪುರ್ ಸರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಅವರ ಮಾತುಗಳನ್ನು ಕೇಳಬೇಕು, ಅವರ ಆಲೋಚನೆಗಳನ್ನ, ಅಭಿಪ್ರಾಯಗಳನ್ನ ತಿಳಿದುಕೊಳ್ಳಬೇಕು ಎಂಬ ಹಂಬಲದಿಂದ ಅನೇಕ ಜನ ಹಿರಿಯರು ಮತ್ತು ಸಾಹಿತ್ಯಾಸಕ್ತರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಎಲ್ಲರನ್ನೂ ನಾನು ಧಾರವಾಡಕಟ್ಟೆಗೆ ಸ್ವಾಗತಿಸುತ್ತೇನೆ. ದಯವಿಟ್ಟು ನನ್ನ ಮಾತುಗಳನ್ನ ಅಧ್ಯಕ್ಷೀಯ ಮಾತುಗಳಂತ ನೀವು ಯಾರು ಸ್ವೀಕರಿಸಬಾರ್ದು. ಸುಮ್ಮನೆ ಬಾಳಾ ಸಾಹೇಬ್ ಲೋಕಾಪುರ್ ಅವರ ಮಾತುಗಳಿಗೆ ಪೂರಕವಾಗಿ ಕೆಲವು ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಆಡ್ತೇನೆ. ಹೆಚ್ಚು ಮಾತನಾಡೋದಿಲ್ಲ. ಒಂದು 4-5 ನಿಮಿಷಗಳ ಅವಧಿಯಲ್ಲಿ ನಾನು ಮಾತುಗಳನ್ನ ಮುಗಿಸ್ತೇನೆ. ನೀವು ಲೋಕಾಪುರ್ ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮಾಡಬೇಕು. ಅದು ನನ್ನ ಮತ್ತು ಕಟ್ಟೆಯ ಆಸೆಯಾಗಿದೆ. ಬಾಳಾ ಸಾಹೇಬ್ ಲೋಕಾಪುರ್ ಅವರು ಕನ್ನಡದ ಬಹಳ ಮಹತ್ವದ ಕಥೆಗಾರರು ಮತ್ತು ಕಾದಂಬರಿಕಾರರು. ಐ ಆಮ್ ಹಿಸ್ ವೆರಿ ಬಿಗ್ ಫ್ಯಾನ್. ಅವರ ಕಥೆಗಳನ್ನ, ವಿಶೇಷವಾಗಿ ಅವರ ಕಾದಂಬರಿಗಳನ್ನ ನಾನು ಬಹಳ ಇಷ್ಟಪಡ್ತೇನೆ. ಅವರ ಮಾತುಗಳನ್ನ ಬಹಳ ಪ್ರೀತಿಯಿಂದ ನಾನು ಕೇಳಿಸ್ಕೊಡ್ತೇನೆ. ನನಗೆ ಹಿರಿಯರು, ಹಿತೈಷಿಗಳು, ಎಲ್ಲಕ್ಕೂ ಮಿಗಿಲಾಗಿ ಕನ್ನಡದ ಬಹಳ ಮಹತ್ವದ ಲೇಖಕರು. ಅವರು ಎಂದೋ ತಮ್ಮ ಬರಹದ ಸಾಮರ್ಥ್ಯವನ್ನ ಕನ್ನಡ ಸಾಹಿತ್ಯದಲ್ಲಿ ಸ್ಥಾಪಿಸಿದ್ದಾರೆ. ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ, ಕಟ್ಟೆಯ ಮೇಲಿನ ಅಭಿಮಾನದಿಂದ ಅವರು ಆಗಾಗ ಕಟ್ಟೆಗೆ ಬರ್ತಾರೆ, ಮಾತುಗಳನ್ನ ಆಡ್ತಾರೆ, ನಮಗೆ ಅನೇಕ ಹೊಸ ಹೊಸ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ರನ್ನನ ಬಗ್ಗೆ ಅವರು ಮಾತನಾಡಿದರು, ರಚಿತನಾಥ ಪುರಾಣದ ಬಗ್ಗೆ ಮಾತನಾಡಿದರು. ನಾನು ಬಹಳ ಕಷ್ಟಪಟ್ಟು, ಪ್ರಯಾಸಪಟ್ಟು, ಪ್ರಯತ್ನಪಟ್ಟು ಈ ಹಳೆಗನ್ನಡ ಕಾವ್ಯಗಳನ್ನ ಓದುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನನಗೆ ಅದರ ಮೇಲೆ ಅಧಿಕೃತವಾಗಿ ನಾನು ಮಾತನಾಡುವ ಸಾಮರ್ಥ್ಯ ನನಗಿಲ್ಲ. ಹೀಗಾಗಿ ಈ ಉಪನ್ಯಾಸ ಮಾಲೆಯಿಂದ ನಾನು ಹೆಚ್ಚು ಕಲಿತಾ ಇದ್ದೇನೆ. ಮುಂದಿನ ಸರಣಿಯಲ್ಲಿ ನಾನು ಈ ಬಗ್ಗೆ ಹೆಚ್ಚು ಮಾತನಾಡ್ತೇನೆ. ಲೋಕಾಪುರ್ ಅವರ ಕೆಲವು ಮಾತುಗಳು ನನಗೆ ಬಹಳ ಇಷ್ಟವಾದವು. ಅವರ ಇಡೀ ಉಪನ್ಯಾಸ ಅದ್ಭುತವಾಗಿತ್ತು. ಅನೇಕ ಸಂಗತಿಗಳನ್ನ ಅವರು ನಮಗೆ ತಿಳಿಸಿಕೊಟ್ರು. ರನ್ನನ ಕಾವ್ಯದ ಶ್ರೇಷ್ಠತೆಯ ಬಗ್ಗೆ ಹೇಳುತ್ತಾ, ರನ್ನನ ವ್ಯಕ್ತಿತ್ವದ ಬಗ್ಗೆ ಕೂಡ ಅವರು ಅನೇಕ ಮಾತುಗಳನ್ನ ಹೇಳಿದ್ರು. ನಮಗೆ ಗೊತ್ತಿರದ ಕೆಲವು ಹೊಸ ಸಂಗತಿಗಳನ್ನ ಅವರು ತಿಳಿಸಿಕೊಟ್ರು. ಹೇಗೆ ರನ್ನ ಹೇಗೆ ಕನ್ನಡದಲ್ಲಿ ಮೊದಲಿಗನಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸ್ಥಾಪಿಸಿದ ಅನೇಕ ಮೈಲುಗಲ್ಲುಗಳ ಬಗ್ಗೆ ಅವರು ನಮಗೆ ಹೇಳಿದ್ರು. ಕುವೆಂಪು ಪಂಪನಿಗಿಂತ ಮೊದಲು ರನ್ನನನ್ನ ಏಕೆ ಜ್ಞಾಪಿಸಿಕೊಂಡ್ರು ಅನ್ನೋ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ರು. ಇದು ಸಹಜವಾಗಿರ್ಲಿಕ್ಕಿಲ್ಲ, ಕಾಕತಾಳೀಯ ಆಗಿರ್ಲಿಕ್ಕಿಲ್ಲ ಅನ್ನುವ ಅವರ ಸಂದೇಹ ಕೂಡ ನಾವು ಒಪ್ಪಿಕೊಳ್ಬೇಕು. ಒಂದು ಹಳಗನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡುವ, ಅದರ ಬಗ್ಗೆ ಅಧ್ಯಯನ ಮಾಡಿರುವ ಅನೇಕ ಹಿರಿಯರು ಈಗಲೂ ಇದ್ದಾರೆ. ಆದ್ರೆ ಅನೇಕ ತರುಣರು ಹಳೆಗನ್ನಡ ಸಾಹಿತ್ಯವನ್ನ ಓದುವ ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಗ್ಯಾಪ್ಸ್ ಗಳನ್ನ ತುಂಬಿಕೊಡುವ ಕೆಲಸವನ್ನ ಮಾಡಬೇಕು. ಲೋಕಾಪುರ್ ಅವರ ಉಪನ್ಯಾಸದಲ್ಲಿ ಅನೇಕ ಹೊಳವುಗಳನ್ನ ನಮ್ಮ ಮುಂದೆ ಇಟ್ರು. ಉದಾಹರಣೆಗೆ, ಏಕೆ ಕುವೆಂಪು ಪಂಪರಿಗಿಂತ ಮೊದಲು ರನ್ನನನ್ನ ನೆನಪು ಮಾಡಿಕೊಂಡ್ರು ಅನ್ನೋದು ಕೂಡ ಒಂದು ಪ್ರಶ್ನೆ. ಹೀಗಾಗಿ ಇದಕ್ಕೆ ಉತ್ತರ ಕೊಂಡ್ಕೊಳ್ಬೇಕು ಅಂತಂದ್ರೆ ನಮಗೆ ಪಂಪನ ಕಾವ್ಯದ ಬಗ್ಗೆ, ರನ್ನನ ಕಾವ್ಯದ ಬಗ್ಗೆ ಒಂದು ಆಳವಾದ ಅಧ್ಯಯನ ಇರಬೇಕು. ಆ ಇಡೀ ಯುಗದ ಬಗೆಗೆ ನಾವು ಅಧ್ಯಯನ ಮಾಡ್ಬೇಕು. ಇಲ್ಲದೆ ಹೋದ್ರೆ ಇಂಥ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಈ ಪುರುಷ ಸರಸ್ವತಿ ಅಂತ ಕರಿತಾ ಇದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ ರನ್ನನಿಗೆ. ಅದೊಂದು ಹೊಸ ವಿಚಾರ ಆಗಿತ್ತು. ಇನ್ನೊಂದು ವಿಚಾರ ನನಗೆ ಹಿಡಿಸಿರೋದು, ಅವ್ರು ಹೇಳಿದ್ರು ರನ್ನನ ಋಣಭಾರದ ಬಗ್ಗೆ ಅವ್ರು ಮಾತನಾಡಿದ್ರಲ್ಲ. ಐ ರಿಯಲಿ ಲೈಕ್ ಟು ದಿಸ್ ಸ್ಟೇಟ್ಮೆಂಟ್ ಹೀಸ್. ಈ ಋಣಭಾರ ಅನ್ನೋದನ್ನ ಇಟ್ಕೋಬೇಕಾಗ್ತದೆ. ಆಶ್ರಯದಾತರನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಯಾರಿಂದಲಾದ್ರೂ ನಾವು ಯಾವುದೇ ಒಂದು ಋಣವನ್ನ ಸ್ವೀಕರಿಸಿದ್ರೆ, ತೆಗೆದುಕೊಂಡ್ರೆ ಅದರ ಒಂದು ಭಾರ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೃದಯದ ಮೇಲೆ ಇರಬೇಕು. ಇಲ್ಲ ಅಂದ್ರೆ ನಮ್ಮಲ್ಲಿ ಕೃತಜ್ಞತೆ ಇಲ್ಲ ಅಂತ ಅರ್ಥ ಆಗ್ತದೆ. ಗ್ರಾಟಿಟ್ಯೂಡ್ ಇಲ್ಲ ಅಂತಂದ್ರೆ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ವಿ ಹ್ಯಾವ್ ಟು ಹ್ಯಾವ್ ಎ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್.
ಟು ಪೀಪಲ್ ಹೂ ರಿಯಲಿ ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡಿದ, ಆಶ್ರಯ ನೀಡಿದ, ನಮ್ಮನ್ನು ಬೆಳೆಸಿದ, ನಮ್ಮನ್ನು ಪ್ರೀತಿಯಿಂದ ಕಂಡ ಹಿರಿಯರ ಬಗ್ಗೆ ಅಗಾಧವಾದ ಪ್ರೀತಿಯನ್ನ ನಾವು ಇಟ್ಕೊಂಡಿರ್ಬೇಕು. ಆ ಮಾತು ನನಗೆ ಬಹಳ ಹಿಡಿಸ್ತು. ಹೀಗಾಗಿ ಅತ್ತಿಮಬ್ಬೆಯ ಬಗ್ಗೆ ಇಲ್ಲಿ ಅವರು ಈ ಕಾವ್ಯದಲ್ಲಿ ರನ್ನ ಬಹಳಷ್ಟು ಬರೆದಿದ್ದಾರೆ. ಇಲ್ಲಿ ನನಗೆ ಶೇಕ್ಸ್ಪಿಯರ್ ನೆನಪಾದ ಈ ಮಾತನ್ನು ಕೇಳಿದಾಗ. ಅವನು ಕೂಡ ನೇರವಾಗಿ ಎಲಿಜಾಬೆತ್ ರಾಣಿಯನ್ನ ಹೊಗಳಿ ಯಾವ ನಾಟಕವನ್ನು ಬರೆದಿಲ್ಲ, ಆದ್ರೆ ಎಲಿಜಾಬೆತ್ ರಾಣಿಯ ಬಗ್ಗೆ ಆ ಒಂದು ಋಣಭಾರ ಶೇಕ್ಸ್ಪಿಯರ್ನ ಮೇಲೂ ಇತ್ತು. ಅದು ನನಗೆ ನೆನಪಾತು. ಇನ್ನೊಂದು, ಈ ಜೈನ ಕಾವ್ಯಗಳಲ್ಲಿ ಅತ್ಯಂತ ಸಣ್ಣ ಕಾವ್ಯ ಅಜಿತಾನಂದ ಪುರಾಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಭವಾವಳಿಯ ಬಗ್ಗೆ ಹೆಚ್ಚು ಹೇಳದಿರೋದ್ರ ಬಗ್ಗೆ ಕೂಡ ಹೇಳಿದ್ರು. ಹೀಗೆ ಅನೇಕ ಸಂಗತಿಗಳನ್ನ ಲೋಕಾಪುರ ಅವರು ನಮ್ಮ ಗಮನಕ್ಕೆ ತಗೊಂಡು ಬಂದ್ರು. ಇನ್ನು ನನಗೆ ಯಾಕೆ ಈ ಕಾವ್ಯ ಈ ಹೊತ್ತಿನಲ್ಲಿ ಓದ್ಬೇಕು, ಅಥವಾ ಆಧುನಿಕ ಒಂದು ಸಂದರ್ಭದಲ್ಲಿ ಈ ಕಾವ್ಯದ ಮಹತ್ವ ಏನು ಎಂಬುದರ ಬಗ್ಗೆ ಒಂದು 2-3 ನಿಮಿಷದಲ್ಲಿ 4 ಮಾತುಗಳನ್ನ ಹೇಳಿ ನನ್ನ ಮಾತಿಗೆ ವಿದಾಯ ನೀಡ್ತೇನೆ. ನನಗೆ ಈ ಕಾವ್ಯ ಹಿಡಿಸಿರೋದಕ್ಕೆ ಕಾರಣ ಏನಂದ್ರೆ, ಇದು ಕಾವ್ಯವಾಗಿರುವಂತೆ ಧಾರ್ಮಿಕ ಗ್ರಂಥವೂ ಆಗಿದೆ. ಅಂದ್ರೆ ಈ ಸೆಕ್ಯುಲರ್ ಅಂಡ್ ರಿಲಿಜಿಯಸ್ ಟೆಕ್ಸ್ಟ್ ಅನ್ನೋ ಒಂದು ದೊಡ್ಡ ಡಿಬೇಟ್, ಒಂದು ದ್ವಂದ್ವ ಇದು. ಅಂದ್ರೆ ಯಾವ ಒಂದು ಪಠ್ಯ ಸೆಕ್ಯುಲರ್ ಆಗಿರಬೇಕು ಅಥವಾ ಧಾರ್ಮಿಕವಾಗಿರ್ಬೇಕು. ಯಾವುದೇ ಒಂದು ಪಠ್ಯ ಸೆಕ್ಯುಲರ್ ಧಾರ್ಮಿಕವಾಗಿ ಏಕಕಾಲದಲ್ಲಿ ಆಗೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಆದ್ರೆ ಈ ಒಂದು ಕೃತಿ, ಇಟ್ ಇಸ್ ಬೋತ್ ಸೆಕ್ಯುಲರ್ ಅಂಡ್ ರಿಲಿಜಿಯಸ್ ಪೋಯಮ್. ಇದು ಈ ಕಾವ್ಯದ ಒಂದು ಹೆಗ್ಗುರುತು ಅಥವಾ ರನ್ನನ ತಾಕತ್ತಿದು. ಧರ್ಮದ ಬಗ್ಗೆ ಬರೆದು, ಜೈನ ಧರ್ಮದ ಬಗ್ಗೆ ಬರೆದು ಅದನ್ನೊಂದು ಯೂನಿವರ್ಸಲ್ ಮಾಡೋದೇನಿದೆಯಲ್ಲ, ಟೈಮ್ಲೆಸ್ ಆಗಿ ಮಾಡೋದೇನಿದೆಯಲ್ಲ, ಅದು ಬಹಳ ದೊಡ್ಡ ಸಾಹಸದ ಕೆಲಸ. ಅತ್ಯಂತ ಪ್ರತಿಭಾವಂತ ಕವಿ ಮತ್ತು ಎಲ್ಲಾ ಮಿತಿಗಳನ್ನ ಮೀರಿದ ಕವಿ. ಇಡೀ ಮನುಕುಲವನ್ನ ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಂತ ಒಬ್ಬ ಅದ್ಭುತವಾದ ಕವಿ ಇಂಥ ಒಂದು ಕಾವ್ಯವನ್ನು ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಆಮೇಲೆ ಇಲ್ಲಿ ನೈತಿಕತೆಯ ಬಗ್ಗೆ, ಅಂದ್ರೆ ನೈತಿಕ ಮೌಲ್ಯಗಳನ್ನ ನಿಷ್ಕರ್ಷಕ್ಕೆ ಒಳಗು ಮಾಡುವ ಕೆಲಸ ಆಗಿದೆ. ಗಿರಡ್ಡಿಯವರು ಅನೇಕ ಕಡೆ ಈ ಮಾತನ್ನ ಹೇಳ್ತಾ ಇದ್ರು. ಒಂದು ಕಾವ್ಯ ಕೇವಲ ಕಲಾತ್ಮಕವಾಗಿ, ಯಾವುದೇ ಒಂದು ಸಾಹಿತ್ಯ ಕೃತಿ ಕಲಾತ್ಮಕವಾಗಿ ಯಶಸ್ವಿ ಆದ್ರೆ ಸಾಲದು, ಅಥವಾ ಬೇರೆ ಬೇರೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಕಾರಣಗಳಿಗಾಗಿ ಅದು ಯಶಸ್ವಿ ಆದ್ರೆ ಸಾಲದು. ಅದು ಒಂದು ನೈತಿಕ ಮೌಲ್ಯಗಳನ್ನ ಪ್ರತಿಪಾದಿಸಬೇಕು ಅಂತಕ್ಕಂಥ ಮಾತನ್ನ ಗಿರಡ್ಡಿಯವರು ಹೇಳಿದ್ದು ನಾನು ಓದಿದ್ದೇನೆ. ಇದು ನನ್ನ ಅಭಿಪ್ರಾಯ ಕೂಡ. ಸೊ ಈ ಗ್ರಂಥ, ಈ ಕಾವ್ಯ ಅಜಿತಾನಂದ ಪುರಾಣ ಒಂದು ನೈತಿಕ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡ್ತದೆ ಅನ್ನೋದು. ನೋಡಿ, ಆಧುನಿಕ ಬದುಕು ಅನೇಕ ಕಾರಣಗಳಿಗಾಗಿ ಶಾಂತಿ ಮತ್ತು ಸ್ಥಿರತೆಯನ್ನ ಕಳೆದುಕೊಂಡಿದೆ. ಆಧುನಿಕ ಬದುಕು ಅಂತಂದ್ರೆ ನಾನು 2025ನೇ ವರ್ಷವನ್ನ ಗಮನದಲ್ಲಿಟ್ಕೊಂಡು ಹೇಳ್ತಾ ಇಲ್ಲ, ಇಡೀ ಆಧುನಿಕ ಬದುಕು. ಅದಕ್ಕೆಲ್ಲ ನಾವೆಲ್ಲರೂ ಕಾರಣರಾಗಿರ್ತೇವೆ. ಇಡೀ ಜಗತ್ತಿನಲ್ಲಿ ಸಮಸ್ಯೆ ಇದೆ. ಆದ್ರೆ ಈ ಕಾವ್ಯ ಓದುವುದರಿಂದ ನಮಗೆ ಆತ್ಮಶಾಂತಿ ಸಿಗ್ತದೆ, ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಲು ನಮಗೆ ಅನುಕೂಲ ಆಗ್ತದೆ. ಇಲ್ಲಿ ವೈರಾಗ್ಯ ಇದೆ, ಸಹಿಷ್ಣುತೆ ಇದೆ, ಅಹಿಂಸೆ ಇದೆ, ಮನಶುದ್ಧಿಯ ಬಗ್ಗೆ ಕೂಡ ಈ ಕಾವ್ಯ ಮಾತನಾಡುತ್ತದೆ ಅನ್ನೋದು ಒಂದು ಕಾರಣ ಈ ಕಾವ್ಯ ಯಾಕೆ ಓದ್ಬೇಕು ಅನ್ನೋದು. ಇನ್ನೊಂದು, ನೈತಿಕ ಎಚ್ಚರವನ್ನ ಈ ಕಾವ್ಯ ಮೂಡಿಸ್ತದೆ. ಒಂದು ದೊಡ್ಡ ಕೃತಿಯ ಒಂದು ಲಕ್ಷಣ ಏನಂದ್ರೆ, ನಮ್ಮಲ್ಲಿ ಬಹಳ ಶಾರ್ಪ್ ಆದಂತ, ಬಹಳ ಸೂಕ್ಷ್ಮವಾದಂತ ನೈತಿಕ ಎಚ್ಚರವನ್ನ ನಮ್ಮ ಮನಸ್ಸಿನಲ್ಲಿ ಒಂದು ಕಾವ್ಯ ಮೂಡಿಸ್ಬೇಕು. ಈ ಕಾವ್ಯ ಮೂಡಿಸ್ತದೆ. ಅದು ಸತ್ಯದ ಬಗ್ಗೆ ಆಗಿರ್ಬೋದು, ಅಹಿಂಸೆ ಬಗ್ಗೆ ಆಗಿರ್ಬೋದು, ಅಪರಿಗ್ರಹದ ಬಗ್ಗೆ ಆಗಿರ್ಬೋದು, ಬ್ರಹ್ಮಚರ್ಯ ಇತ್ಯಾದಿ ಇತ್ಯಾದಿ. ಇನ್ನೊಂದು, ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ಓದುಗರಲ್ಲಿ ರನ್ನ ಅರಿವು ಮೂಡಿಸ್ತಾರೆ. ಜೈನ ಪರಂಪರೆ, ಆಧ್ಯಾತ್ಮಿಕ ಪರಂಪರೆ, ತೀರ್ಥಂಕರರ ಆದರ್ಶ ಜೀವನ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಒಂದು ಎಚ್ಚರವನ್ನ ಈ ಕಾವ್ಯ ಮೂಡಿಸ್ತದೆ ಅನ್ನೋದು. 4ನೇ ಕಾರಣ ಏನು ಅಂತಂದ್ರೆ, ಅಹಿಂಸೆಯ ಪ್ರತಿಪಾದನೆ. ಭಾರತದ ಗುಣಧರ್ಮವೇ ಇದು ಅಹಿಂಸೆ, ಹಿಂಸೆ ಅಲ್ಲ. ನಾವ್ಯಾರು ಹಿಂಸವಾದಿಗಳಲ್ಲ. ವಿ ಆರ್ ನಾನ್ ವೈಲೆಂಟ್ ಪೀಪಲ್. ನೋಡ್ರಿ, ಪಾಕಿಸ್ತಾನದ ಜೊತೆ ನಾವು ಎಷ್ಟು ಯುದ್ಧಗಳನ್ನ ಮಾಡಿದ್ದೇವೆಲ್ಲ, ಪ್ರತಿಯೊಂದು ಯುದ್ಧದಲ್ಲೂ ನಾವು ಪಾಕಿಸ್ತಾನವನ್ನ ಸೋಲಿಸಿದ್ದೇವೆ. 20 ವರ್ಷಗಳ ಹಿಂದೆ ನಮ್ಮಲ್ಲಿ ಅಂತ ದೊಡ್ಡ ಮಟ್ಟದ ಸೈನ್ಯ ಇರಲಿಲ್ಲ, ಆದ್ರೂ ಕೂಡ ನಾವು ಪಾಕಿಸ್ತಾನವನ್ನ ಸೋಲಿಸಿದ್ವಿ. ಹೋದ ವರ್ಷ ಪಾಕಿಸ್ತಾನವನ್ನ ಸೋಲಿಸಿದ್ದೇವೆ, ಆದ್ರೆ ಪಾಕಿಸ್ತಾನವನ್ನ ನಾವು ರಕ್ಷಣೆ ಮಾಡಿದ್ದೇವೆ, ಅದನ್ನ ಎಲಿಮಿನೇಟ್ ಮಾಡಿಲ್ಲ. ಅನೇಕ ಜನರು ಹೇಳ್ತಾ ಇದ್ರು ಪ್ರಧಾನಮಂತ್ರಿಗಳಿಗೆ, ನೀವು ಇನ್ನೊಂದು 10 ದಿವಸ ಯುದ್ಧ ಮುಂದುವರಿಸಿಬಿಡ್ರಿ, ಪಾಕಿಸ್ತಾನವನ್ನ ನಿರ್ನಾಮ ಮಾಡಿಬಿಡ್ರಿ ಅಂತೇಳಿ. ನಿರ್ನಾಮ ಮಾಡಲಿಲ್ಲ.
ಯಾವ ಪ್ರಧಾನಮಂತ್ರಿಯೂ ಆ ಕೆಲಸವನ್ನ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಗುಣಧರ್ಮ ಅಂತದ್ದು. ನಮಗೆ ಹಿಂದೆ ರನ್ನ ಇದ್ದಾನೆ, ಪಂಪ ಇದ್ದಾನೆ, ಬಸವಣ್ಣ ಇದ್ದಾನೆ, ಆಚಾರ್ಯರಿದ್ದಾರೆ, ವಸುದೈವ ಕುಟುಂಬ ಅಂತ ಹಿಡಿದಂತ ಆಚಾರ್ಯರಿದ್ದಾರೆ. ನಮ್ಮ ವೇದಗಳು ಉಪನಿಷತ್ತುಗಳು ಹಿಂಸೆಯನ್ನ ಪ್ರತಿಪಾದನೆ ಮಾಡುವುದಿಲ್ಲ. ಒಂದು ದೊಡ್ಡ ಪರಂಪರೆ ಇದೆ. ಸೊ ಆ ಪರಂಪರೆ ಭಾಗವಾಗಿ ನಾನು ಈ ಕಾವ್ಯವನ್ನ ನೋಡುವ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನೋದು ಕೊನೆಯ ಒಂದು ಕಾರಣ. ಅಂದ್ರೆ ಆಳವಾದ ಜೀವನ ಪಾಠವನ್ನ ಈ ಕಾವ್ಯ ನಮಗೆ ಹೇಳ್ತದೆ. ಪುರಾಣದ ಕಥೆಗಳು ಕೇವಲ ಧಾರ್ಮಿಕ ಬೋಧೆ ಅಲ್ಲ, ಹಾಗೆಲ್ಲ ನಾವು ಭಾವಿಸಬಾರ್ದು. ಇದು ಪುರಾಣ ಅನ್ನೋದು ಅದು ಒಂದು ವಸ್ತು, ಈ ಕಾವ್ಯದ ವಸ್ತು. ಆದ್ರೆ ರನ್ನನಿಗೆ ಆಸಕ್ತಿ ಇರುವುದು ಮನುಷ್ಯನ ಬದುಕಿನಲ್ಲಿ, ಮನುಷ್ಯನ ಪ್ರಜ್ಞೆಯಲ್ಲಿ. ಸೊ ಮನುಷ್ಯ ಪ್ರಜ್ಞೆ ಅನೇಕ ಸ್ತರಗಳನ್ನ ಹಾಗೆ ಮನುಷ್ಯ ಬದುಕಿನ ಅನೇಕ ಸತ್ಯಗಳನ್ನ ನಗ್ನ ಸತ್ಯಗಳನ್ನ ಇವುಗಳ ಬಗ್ಗೆ ನಮ್ಮ ಗಮನ ಹರಿಸ್ತಾನೆ. ಈ ಎಲ್ಲ ಕಾರಣಗಳಿಗಾಗಿ ನಾವು ಈ ಕಾವ್ಯವನ್ನ ಮತ್ತೆ ಮತ್ತೆ ಓದ್ಬೇಕು. ಬಾಳಾ ಸಾಹೇಬ ಲೋಕಾಪುರ ಅವರ ಮಾತುಗಳನ್ನ ಕೇಳಿದ ಮೇಲೆ ನನಗನಿಸ್ತದೆ, ನಮಗೆಲ್ಲರಿಗೂ ಅನಿಸಿದೆ ಈ ಕಾವ್ಯವನ್ನ ಓದ್ಬೇಕು, ರನ್ನನ್ನ ಓದ್ಬೇಕು, ರನ್ನನ 2 ಕಾವ್ಯವನ್ನು ಓದ್ಬೇಕು. ಸರ್, ಒಂದು ಉಪನ್ಯಾಸ ನೀವು ನೀಡಿರುವಿರಿ, 2ನೇ ಉಪನ್ಯಾಸ ಕೂಡ ನೀವೇ ನೀಡಬೇಕು ರನ್ನನ ಬಗ್ಗೆ. ಇದೊಂದು ನಿಮಗೆ ವಿನಂತಿ, ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ಇಲ್ಲಿ ನೆರೆದ ಎಲ್ಲಾ ವಿದ್ವಾಂಸರ ಮತ್ತು ಕಟ್ಟೆಯ ಕೇಳುಗರ ಪರವಾಗಿ ನಿಮಗೆ ಒಂದು ಪ್ರಾರ್ಥನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ದಯವಿಟ್ಟು ನೀವು ನಮ್ಮ ಪ್ರೀತಿಯ ಕಥೆಗಾರರ ಜೊತೆ, ಕಾದಂಬರಿಕಾರರ ಜೊತೆ ಸಂವಾದವನ್ನ, ಚರ್ಚೆಯನ್ನ ಮಾಡ್ಬೋದು. ಹಿರಿಯರಾದ ಅಕ್ಕಿಯವರಿದ್ದಾರೆ, ಈಶ್ವರ್ ಸರ್ ಅವರು ಕಾಣ್ತಾ ಇದ್ದಾರೆ, ಅನೇಕ ಜನರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಿರಿ. ಚರ್ಚೆಯನ್ನ, ಸಂವಾದವನ್ನು ಮುಂದುವರಿಸಬಹುದು. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಮ್ಮ ಇದರಲ್ಲಿ ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ತಮಗೆ ಏನಾದ್ರೂ ಪ್ರಶ್ನೆಗಳಿದ್ದರೆ ಸರ್ಗೆ ನೇರವಾಗಿ ಕೇಳಬಹುದು. ಚಾಟ್ ಬಾಕ್ಸ್ ನಲ್ಲಿ ಕಲ್ಯಾಣರಾವ್ ಪಾಟೀಲ್ ಸರ್ ಏನೋ ಬರೆದ ಹಾಗೆ ಕಾಣುತ್ತೆ ನನಗೆ, ನೋಡಿ. ಚಾಟ್ ಬಾಕ್ಸ್ ಅಲ್ಲಲ್ಲ ಸರ್? ಎಸ್, ನನ್ನ ಮೊಬೈಲ್ ನಲ್ಲಿ ಕಾಣ್ತಾ ಇಲ್ಲ ಅದು. ಪ್ರಶ್ನೆಗಳೇನಿಲ್ಲ ಸರ್, ಹಾಗೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಾ ಸಾಯಿಬಣ್ಣ ಮಾತಾಡ್ತೀನಿ ಸರ್. ಸಾಯಿಬಣ್ಣ. ಕೇಳುವ ಸರ್, ನಿಮ್ಮ ಕೇಳೋಗರಿ, ನಿಮ್ಮ ಕಾವ್ಯದ ಕೇಳೋಗರಿ. ಆರಾಮಿದ್ರಿ ಸರ್? ಆರಾಮಿದ್ದೀನಪ್ಪ, ಸಿಂಧಿಗೆ ಅಷ್ಟೇ ಆರಾಮಿದ್ದೀನಿ ಸರ್. ಇಲ್ಲಿ ನೀವು ಅತಿಮೆಬ್ಬೆಯನ್ನು ವರ್ಣಿಸ್ತಾ ಇದ್ದಾನೆ ರನ್ ಅಂತ ಹೇಳ್ತಿರಲ್ಲ, ವಿಭೂತಿ ಅಂತ ಬರ್ತೈತಲ್ಲ ಸರ್. ಈ ವಿಭೂತಿ ಎಂಬುದು ಒಂದು ಮತಗಳ ಕ್ರೋಢೀಕರಣದಿಂದ ಬಂದಿದೆ ಅನ್ನೋ, ಇದೇನು ಆಗಮ ಒಟ್ಟು ಮತಗಳನ್ನು ಕ್ರೋಢೀಕರಣಗೊಂಡು ಆಗಮನ ಜೈನ ಸಾಹಿತ್ಯದ ಒಂದು ಆಗಮನದ ಬಗ್ಗೆ ನೀವು ಹೇಳಿದ್ರಿ. ಬಟ್ ವಿಭೂತಿ ಅಂತ ಉಲ್ಲೇಖ ಮಾಡಿದ್ರಲ್ಲ ಸರ್, ಅವಾಗೇನೋ ವಿಭೂತಿಯು ಇತ್ತೋ ಏನೋ ಅಂಬುದು ನನ್ನ ಒಂದು ಇದು ಸರ್. ಅಲ್ಲ, ಇಲ್ಲಿ ಕಟಿಗಲ್ ಮಠ ಸರ್ ಇದಾರೆ, ಹೇಳ್ತಾರೆ. ವಿಭೂತಿ ಅಂದ್ರೆ ಈಗ ನಾವೇನು ಹಣೆಗೆ ಹಚ್ಕೋತೀವಲ್ಲ ಅದಲ್ಲ. ಅಂದ್ರೆ ವಿಶ್ವಕ್ಕೆ ಮಾದರಿಯಾಗಿರುವಂತದ್ದು ಅನ್ನೋ ಅರ್ಥದಲ್ಲಿ ಅದು. ಸಕಲ ಗುಣಗಳನ್ನ ಆಹ್ವಾನಿಸಿಕೊಂಡು ಕೆಟ್ಟ ಗುಣಗಳನ್ನ ತಿರಸ್ಕರಿಸಿ ನಾವು ಎಳೆದುಕೊಳ್ಳುವ ಅದು ವಿಭೂತಿ. ಅದರ ಕ್ಲಾಸಿಕಲ್ ಅರ್ಥ ಬೇಕಾದ್ರೆ ಕಟಿಗಲ್ ಮಠ ಹೇಳ್ತಾರೆ. ಹಾಗಾಗಿ ನಿನ್ನ ತಲೆ ಒಳಗಿದೆ ಏನು ಸಾಹೇಬಣ್ಣ, ಈಗ ಇವರು ನಾವೆಲ್ಲ ಹಣೆ ಹಚ್ಕೋತೀವಿ ವಿಭೂತಿ ಅದ ಅಲ್ಲ. ಅಲ್ಲ ಸರ್. ಇನ್ನೊಂದ್ ಸರ್, ಓಂಕಾರ ಬಂತಲ್ ಸರ್, ಓಂಕಾರ. ಈ ಓಂಕಾರ ಏನಪ್ಪಾ ಹಿಂದೂ ಧರ್ಮದ ಒಂದು ಭಾಗ ರೀ ಅಂತ ನಾನು ಓದಿನಿ. ಬಟ್ ಓಂಕಾರ ಜೈನ ಧರ್ಮದ ಒಂದು ಭಾಗವಾಗಿ ನೀವು ಉಲ್ಲೇಖ ಮಾಡಿದ್ರಿ. ಇನ್ನೊಂದ್ ಸರ, ಸತಿಸಾಗಮನ ಪದ್ಧತಿಯು ಜೈನ ಧರ್ಮದಲ್ಲಿ ಇಲ್ರಿ. ಇಲ್ಲ. ಅದನ್ನು ಇಲ್ಲಿ ರನ್ನ ಅದನ್ನ ಮುರಿದಾನಲ್ಲ, ಅದನ್ನ ಅವನ ಜೈನ ಧರ್ಮದ ಕಾವ್ಯದ ಕುಲತಿಲಕ ಅಂತ ನಾವು ಕರೀಲಕ್ಕ ಸ್ವಲ್ಪ ಇದು ಅನ್ಸಲ್ ಸರ್? ಯುವ ಧರ್ಮ ಹಾಗಿರುತ್ತೆ. ವರ್ತಮಾನದಲ್ಲಿ ಇದ್ದಾಗ ಅವತ್ತ ಕವಿಯಾಗಿರೋದ್ರಿಂದ ರಾಜಸತ್ತೆಗೆ ಪೂರಕವಾದ ಘಟನಾವಳಿಗಳನ್ನ ನಾವು ಕಾವ್ಯ ಮಾಡಬೇಕಾದದ್ದು ನಮ್ಮ ಕವಿಯ ಕರ್ಮ. ಅದು ಅವನ ಗೊಂದಲದಲ್ಲಿ ಇದ್ದಾನೆ, ಆದ್ರೂ ಬರ್ದಿದ್ದಾನಲ್ಲ.
ಕವಿ ಅದನ್ನ ಹೇಳಿ. ಗೊಂದಲದಲ್ಲಿ ಇದ್ದಾನಂದ್ರ ಕವಿಗೆ ನೈತಿಕ ಮೌಲ್ಯಗಳು ಈ ನಮ್ಮ ಅಧ್ಯಕ್ಷರು ಹೇಳಿದ್ರೆ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೌಲ್ಯಗಳ ಬಗ್ಗೆ ಹೇಳಿದ್ರು ಸರ್. ಮೌಲ್ಯಗಳಪ್ಪ ಅಂದ್ರೆ ಕವಿಗಳ ಮೌಲ್ಯಗಳು ಇರಬೇಕು. ಮೌಲ್ಯಗಳು ಇಲ್ಲಿ ಕಾವ್ಯದಲ್ಲಿ ಕೆಲವು ಮೌಲ್ಯಗಳನ್ನು ನಾವು ಬಿಟ್ಟು ಹೋಗ್ಬೇಕಾಗಿರ್ತದ ಅಂತ ಅವ್ರು ಹೇಳಿದ್ರು. ಬಟ್ ಇಲ್ಲಿ ಪಾಕಿಸ್ತಾನ ನಿರ್ಣಾಮ ಆಗ್ಲಿಲ್ಲ ಅಂತನೂ ಹೇಳಿದ್ರು. ಪಾಕಿಸ್ತಾನ ನಿರ್ಣಾಮ ಆಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಬೇರೆ ಅವ್ರ ನಿರ್ಣಾಮ ಮಾಡ್ಬೋದಲ್ರಿ, ಇಂಡಿಯಾ ನಿರ್ಣಾಮ ಮಾಡ್ಬೋದಲ್ಲ. ನೋಡಿ ಸಾಹೇಬಣ್ಣ, ಕಾವ್ಯವನ್ನ ಇನ್ನೊಮ್ಮೆ ಕೂಲಂಕುಷವಾಗಿ ಓದು ಬ್ರದರು. ಆಮೇಲೆ ಯುಗ ಧರ್ಮ ಅಂದ್ರೆ ಏನು, ರಾಜಸತ್ಯ ಅಂದ್ರೆ ಏನು, ಜೋಳವ್ಯಾಳಿ ಅಂದ್ರೆ ಏನು, ವೇಳುವ್ಯಾಳಿ ಅಂದ್ರೆ ಏನು ನನಗೆ ಅರ್ಥ ಆಗುತ್ತೆ. ಕೇಳುಗ ಅಲ್ಲ ರಾಜ, ಬರೀ ಕೇಳಿದ್ರೆ ಹೇಗೆ, ಓದ್ಬೇಕಲ್ಲ. ಒಳ ಓದಿನಿಂದ ಕೇಳಿಸ್ಕೊಳ್ಬೇಕು. ಹೇಳ್ತೀವಿ ಕೇಳಿ. ಆದ್ರಿಂದ ಸುಮ್ಮನೆ ಅವನು ಗುಂಡಮಬ್ಬೆ ಗುಂಪೆಲ್ಲಂ ಪೊಗಳೆ ಮಹಾಸತಿ ಸಮರ್ಪಿತ ಆಚಾರ ಅಂತ ಹೇಳಿದ, ಅವನು ದ್ರೋಹ ಮಾಡಿದ ಅಂತ ಅನ್ಕೋತ ಕೂತ್ರೆ ಅಲ್ಲ. ಆ ಯುಗ ಧರ್ಮ ಹಾಗಿತ್ತು. ಅವಳು ಜೈನರಾಗಿ ಎಲ್ಲರೂ ಬಿಡಿಸ್ಬೋದಾಗಿದೆ, ಜೈನದಿ ಮಾಡ್ಬೇಡ ಅಂತ ಹೇಳ್ಬೋದಾಗಿತ್ತು. ಹೇಳಲ್ಲ, ಯುಗ ಧರ್ಮ ಹಾಗಿರ್ತದೆ. ಕಾಲಕ್ಕೆ ತಕ್ಕಂತೆ ವರ್ತಮಾನಗಳಿದಾವೆ. ಇವ್ರನ್ನ ಇವತ್ತು ಹಾಗೆಪ್ಪ. ನೆಕ್ಸ್ಟ್ ನಮ್ಮ ಸಾಹೇಬಣ್ಣ ಸ್ವಲ್ಪ ಹಂಗೆ ಪ್ರಶ್ನೆ ಕೇಳ್ತಿರ್ತಾರೆ. ಇಲ್ಲ ಸರ್, ಸಾರಿ ಸರ್, ಏನ್ರ ತಪ್ಪಾಗಿತ್ತಪ್ಪ ಅಂದ್ರೆ ನೋ ಸಾರಿ, ಏನೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಏನು ತಪ್ಪಿಲ್ಲ. ಕಟಿಮಠ ಸರ್ ಏನಾದ್ರು ಹೇಳ್ತೀರಾ ಈ ವಿಷಯದ ಬಗ್ಗೆ? ಏನ್ ಹೇಳಂಗಿಲ್ಲ, ನಮ್ ಗುರುಗಳು ಮಾತಾಡಿದ ಮೇಲೆ ಮತ್ತೆ ಮಾತಿಲ್ಲ. ಅಲ್ಲ ಗುರುವೇ, ವಿಭೂತಿ ಬಗ್ಗೆ ನಮ್ ಸಾಹೇಬಣ್ಣಗೆ ಏನಾರು ಒಂದ್ ಸ್ವಲ್ಪ. ಇಲ್ಲ, ಅದು ಈ ಭೂತಿ ಅಂದ್ರೆ ಪ್ರಾಜ್ಞರು, ಜ್ಞಾನವಂತರು ಅಂತ, ಅಥವಾ ದಾರ್ಶನಿಕರು, ತಾತ್ವಿಕ ಚಿಂತಕರು ಅಂತ. ವಿಭೂತಿ ಅಂದ್ರೆ ಈ ದರ್ಶನಗಳನ್ನ ಸ್ಥಾಪಿಸೋರು ಇದಾರಲ್ಲ, ಇದು ಸಾಮಾನ್ಯ ಅರ್ಥದಲ್ಲಿ ಅಲ್ಲಿ ಬಳಸಕ್ ಆಗಲ್ಲ. ಅದನ್ನೇ ಅರ್ಥದಲ್ಲಿ ತಗೊಳ್ಬೇಕಾಗ್ತದೆ. ಅಂತ ಮಹಾದಾರ್ಶನಿಕರು ಅವರು ಆಗಿದ್ರು ಅನ್ನೋದನ್ನ ಹೇಳ. ನಮ್ಮ ಕಥೆಗಾರರು ಬಹಳ ಸೊಗಸಾಗಿ ರನ್ನನನ್ನ ಮತ್ತು ಅಜಿತ್ ಪುರಾಣವನ್ನ ಬಹಳ ಚೆನ್ನಾಗಿ ಮತ್ತು ಹೊಸ ನೋಟಗಳ ಮೂಲಕ ಪ್ರಸ್ತುತಪಡಿಸಿದ್ರು. ನಂಗೆ ಬಹಳ ಖುಷಿ ಆಯಿತು. ಮತ್ತೆ ಇಲ್ಲ, ಅದನ್ನೇ ಬಹಳ ಸಾರಿ ಲೋಕಾಪುರ ಸರಿ ಹೇಳ್ಬೇಕು. ಯಾಕಂದ್ರೆ ಮೊದ್ಲು ಅವ್ರಿಗೆ ಅಡ್ವಾಂಟೇಜ್ ಇರೋದು, ಅವರು ಜೈನರು. ಬರೇ ಜೈನಲ್ಲ, ಜೈನ ವಾದ್ಮಯವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ಅದರ ಒಳ ವಿವರಗಳಿಗೂ ಕೂಡ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಹೋಗ್ತಾರವ್ರು. ಯಾಕಂದ್ರೆ ಆಗಲೇ ಹೇಳಿದ್ರಲ್ಲ, ಯುಗ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ರನ್ನ ಕಾಲವನ್ನು ಅರ್ಥ ಮಾಡ್ಕೊಳ್ಬೇಕು, ಬಹಳ ಮುಖ್ಯವಾಗಿರುವಂತಹದ್ದು. ಸೊ ಆ ಕಾಲದ ತಾತ್ವಿಕ ಜಿಜ್ಞಾಸಗಳೇನು, ಸಾಮಾಜಿಕ ಜಿಜ್ಞಾಸಗಳೇನು, ಧಾರ್ಮಿಕ ಜಿಜ್ಞಾಸಗಳೇನು, ಅವುಗಳನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಪ್ರವೇಶ ಮಾಡಕ್ಕಾಗಲ್ಲ. ಆದ್ರೆ ಲೋಕಾಪುರುಷರು ಬಹಳ ಚೆನ್ನಾಗಿ ಪ್ರವೇಶಿಕೆಯನ್ನು ಮಾಡಿ ಅದನ್ನ ಒಂದು ಜೈನ ಫಿಲಾಸಫಿಯನ್ನ ಹೇಗೆ ಅವನು ತಾತ್ವೀಕರಿಸ್ತಾನೆ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ರು. ನಮ್ಮ ಕಥೆಗಾರರಿಗೆ ನಮಗೆ ಅಭಿನಂದನೆಗಳು. ಬಹಳ ಖುಷಿ ಆಯ್ತು. ಅದಕ್ಕೆ ಪೂಜಾರಿ, ನೀವು ಒಂದು ಸಲ ಸಗರ ಚಕ್ರವರ್ತಿಗಳ ಬಗ್ಗೆ ಮಾಡಿದ ಉಪನ್ಯಾಸ ನನ್ಗೆ ಇವತ್ತು ಕಿವಿಯಲ್ಲಿ ಕಟ್ಟಿದೆ. ಬಾಗಲಕೋಟೆಯಲ್ಲಿ ಎಲ್ಲೋ ಮಾಡಿದಿರಿ ನೀವು. ಅಜಿತನಾಥ ಪುರಾಣದಲ್ಲಿ ಸಗರ ಚಕ್ರವರ್ತಿ ಇದ್ರ ಬಗ್ಗೆ ಕಟ್ಟಿಗೆಯಲ್ಲಿ ಮಟ್ರೆ ಅದಕ್ಕೆ ಅಂತಿಮ ಅಷ್ಟು ಚಂದ ಅವರು ಅವಾಗ ನಾವೊಂದು 20 ವರ್ಷಗಳ ಹಿಂದೆ, ಈಗಲೂ ಅದನ್ನ ಮರ್ತಿಲ್ಲ. ನಾವು ಪರಸ್ಪರ ಹೆಂಗೆ ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಅದು ಎಷ್ಟು ಓದಿದ್ರು ಎಷ್ಟು ವ್ಯಾಖ್ಯಾನಿಸಿದ್ರು ಕಡಿಮೆನೇ. ಇರುವಂತ ಕೃತಿಗಳು ಮಹಾಮೇರು ಕೃತಿಗಳು. ಲೋಕಾಪುರ ಸರ್, ಈಗ ನೀವು ಹೇಳಿದ ಮಾತು ನಿಜವೇ ಆಗಿದ್ರೆ ಕಟಿಮಠ ಸರ್ ಅವರು ಒಂದು ಉಪನ್ಯಾಸ ಕೊಡ್ಬೇಕು ಕಟ್ಟಿಗೆ ಅದ್ರ ಬಗ್ಗೆ. ಸಗರ ಚಕ್ರವರ್ತಿ ಮತ್ತು ಇವ್ರನ್ನ ಇಟ್ಕೊಂಡು ಮಾತಾಡ್ಲಿ. ಯಾಕೆ ಸಗರ ಚಕ್ರವರ್ತಿಯ ವಿರಾಗ ಇದೆಯಲ್ಲ, ವೈರಾಗ್ಯ ಇದೆಯಲ್ಲ, ಒಂದು ದುಃಖದ ಮೂಲಕ ಬರುವ ವೈರಾಗ್ಯ ಅದು ಬಹಳ ಜಿಜ್ಞಾಸಪೂರ್ಣಕವಾದದ್ದು. ದುಃಖದ ಮೂಲಕ ಬರುವ ವೈರಾಗ್ಯವನ್ನು ಜೈನ ಧರ್ಮ ತಿರಸ್ಕರಿಸ್ತದೆ. ಸಂತೋಷದ ಮೂಲಕ ಬರುವ ಯಾವುದೇ ರೀತಿಯ ಒಂದು ಭಾವನೆಯಿಂದ ಬರುವ ಯಾವುದೇ ವೈರಾಗ್ಯವನ್ನ ಜೈನ ಧರ್ಮ ತಿರಸ್ಕರಿಸ್ತದೆ. ಈಗ ನಾನು ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರೆ, ನಾನು ಸನ್ಯಾಸಿ ಆಗ್ಬಿಟ್ರೆ ನಾನು ಸನ್ಯಾಸ ಅಲ್ಲ. ನ್ಯಾಸವನ್ನ ಬಿಡಬೇಕು. ನ್ಯಾಸವನ್ನ ಬಿಟ್ಟವನೇ ಸನ್ಯಾಸಿ. ನಾವು ನ್ಯಾಸವನ್ನ ತೆರೆಯಾಗಿಟ್ಕೊಂಡು ನಾನು ವಾಸ್ತವಿಕ ಪರಿಕರಗಳನ್ನ ಕಳ್ಕೊಂಡ್ಬಿಟ್ಟು ನಾನು ಸನ್ಯಾಸ ಒಪ್ಪಲ್ಲ. ಅದರಿಂದ ಸಗರ ಒಂದು ಚರ್ಚೆ ಇದೆ. ಅದಕ್ಕೆ ನಾನು ಬೇಕಂತ ಇವತ್ತು ಅದನ್ನ ಮಾತಾಡ್ಲಿಲ್ಲ. ಯಾಕಂದ್ರೆ 100 ಜನ ಮಕ್ಕಳು ಸತ್ತ ಮೇಲೆ ಆತನಿಗೆ ವೈರಾಗ್ಯ ಬರುವುದಿದೆಯಲ್ಲ, ಇದು ಜೈನ ಧರ್ಮ ಒಪ್ಕೋತದ? ನೋಡೋಣ. ಥ್ಯಾಂಕ್ ಯು.
ಅದು ಬಹಳ ಕಟ್ಟಿಗೆ ಮಠ ಒಂದು ಉಪನ್ಯಾಸ ಕಟ್ಟಿಯಲ್ಲಿ ಕೇಳೋಣ. ಕಟ್ಟೆಯಲ್ಲಿ ಸರ್ ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳೋದಿದೆಯಾ? ಅಕ್ಕಿ ಸರ್ ಇದ್ದಾರೆ, ಏನಾದ್ರು ಒಂದೆರಡು ಮಾತು ಮಾತಾಡ್ಬೋದಾ ಏನು ಈ ರನ್ನನ ಬಗ್ಗೆ, ನಮಸ್ಕಾರ. ಸಾಹಿತ್ಯದ ಬಗ್ಗೆ? ನಮಸ್ಕಾರ ಲೋಕಾಪುರ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಚಂದ್ರ. ಕಟ್ಗೆರೆ ಮಠ್ರೆ ನಮಸ್ಕಾರ. ನಮಸ್ತೆ ನಮಸ್ತೆ. ಲೋಕಾಪುರ ಅವ್ರ ಮಾತುಗಳನ್ನು ಕೇಳಿದೆ, ಬಹಳ ಅದ್ಭುತವಾಗಿತ್ತು. ಚೆನ್ನಾಗಿ ವಿವರಣೆಗಳನ್ನು ಕೊಟ್ರು. ನಾನು ಹೊರಗಡೆ ಇದ್ದೆ, ಇಲ್ದಿರೆ ನಾನು ಯಾವ್ದೋ ಬೇರೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ದೆ. ಆದ್ರಿಂದ ಆಗಲಿಲ್ಲ. ಮತ್ತೆ ಹೊರಗೆ ಬಂದೆ, ಮುಗಿತು ಅಂತ ಅಂದ್ಬಿಟ್ಟು. ಸರ್ ರನ್ನನ್ನು ನೀವು ಚೆನ್ನಾಗಿ ಓದ್ಕೊಂಡಿರಿ ಮೊದ್ಲಿಂದನು, ಅದಕ್ಕೆ ಹಾ ಹೇಳಿ ಗುರುಗಳೇ. ಹಾ ಸರ್, ಬಹಳ ಚೆನ್ನಾಗಿತ್ತು ಮಾತುಗಳು. ಥ್ಯಾಂಕ್ ಯು. ಹೇಳಿ. ಭಾಗಿಯಾಗಬೇಕಾಗಿತ್ತು, ಏನೋ ಕೆಲವು ಕಾರಣಗಳಿಂದ ಆಗ್ಲಿಲ್ಲ ಅಷ್ಟೇ, ಒತ್ತಡದಲ್ಲಿ. ಖಂಡಿತವಾಗಿ ಮುಂದೆ ಒಂದು ದಿನ ನಾನು ಮಾತನಾಡ್ತೇನೆ. ಲೋಕಾಪುರ ಸರ್ಗೆ ನೆನಪಿದೆಯಲ್ವಾ ನನ್ನ ಬಗ್ಗೆ? ಸರ್ ಲೋಕಾಪುರ್ ಸರ್, ನಾನ್ ಚಂದ್ರಶೇಖರ್. ಗೊತ್ತಾಗಿದೆ ಅಣ್ಣ, ಹೇಳಿ. ಗೊತ್ತಾಗಿದೆಯಾ? ಅದೇ ಹೆಸರು ಗೊತ್ತಾಗಿದೆ. ಬಹಳ ಸಲ ಸಿಕ್ಕಿವಿ ನಾವು. ಸರ್, ಬಹಳ ಚೆನ್ನಾಗಿತ್ತು ಮಾತುಕತೆಗಳು. ಬಸವರಾಜ್ ಸರ್ಗೂ ಬಹಳ ಧನ್ಯವಾದಗಳು. ನಾನು ಅವ್ರು ಕೇಳ್ಕೊಂಡಾಗ ನಾನು ಏನೋ ಒತ್ತಡದಲ್ಲಿ ಇದ್ದಿದ್ದರಿಂದ ಬರಕ್ ಸಾಧ್ಯ ಆಗ್ಲಿಲ್ಲ ಮಾತನಾಡೋದಕ್ಕೆ. ಮುಂದೆ ಯಾವಾಗಾರು ಒಂದ್ಸರಿ ನಿಮ್ಮ ಇದ್ರಲ್ಲಿ ಸೇರ್ಕೊಂತೀನಿ ಸರ್. ಬಸವರಾಜ್ ಸರ್ ಕನ್ನಡ ಇಂಗ್ಲಿಷ್ ವಚೋಭವಂ, ಎರಡು ಭಾಷೆ ವಚೋಭವ ಅವರು, ಕನ್ನಡ ಮತ್ತು ಇಂಗ್ಲಿಷ್. ಕುಮಾರವ್ಯಾಸ ಭಾರತ ಬಗ್ಗೆ ಚಂದ ಮಾತಾಡ್ತಾನೆ. ಕುಮಾರವ್ಯಾಸ ಭಾರತ ಕುಡಿಯೋದು. ಈ ಯಶೋಧರ ಚರಿತ್ರೆ ಅಥವಾ ಕುಮಾರವ್ಯಾಸ ಭಾರತ ಯಾವ್ದಿದೆಯೋ ಕೊಡಿ ಸರ್, ನೆಕ್ಸ್ಟ್ ಮಾತಾಡ್ತೀನಿ ಸರ್. ಸರ್ ಖಂಡಿತವಾಗಿ ಮಾತಾಡ್ರಿ, ಬಹಳ ಸಂತೋಷ. ಮಾತಾಡಿ, ಆಮೇಲೆ ಕಾಲ್ ಮಾಡಿ ಮಾತಾಡ್ತೇನೆ. ಆಮೇಲೆ ನೋಡೋಣ. ಲೋಕಾಪುರ ಸರ್ ಕೇಳ್ಬೇಕು ಅಂತಲೇ ಇವತ್ತು ಕೂತ್ಕೊಂಡೆ. ಇಲ್ಲ, ಈ ಉಪನ್ಯಾಸ ಸರಣಿಯಲ್ಲಿ ನಿಮ್ಮ ಭಾಷಣ ನಾವು ಅಗತ್ಯವಾಗಿ ಏರ್ಪಾಡು ಮಾಡ್ತೇವೆ. ಮತ್ತೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಮಾತಾಡೋಣ. ಆಯ್ತು ಸರ್, ಆಯ್ತು ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನು ಸಂಗನಗೌಡ ಅಂತ ಹೇಳ್ರಿ. ಸಂಗನಗೌಡ ನಮಸ್ತೆ ಸರ್. ನಮಸ್ತೆ. ನಾನ್ ನಿಮ್ದು ಇಡೀ ಭಾಷಣ, ಇಡೀ ಸ್ಪೀಚ್ ಅನ್ನ ಕೇಳಿದೆ ಸರ್. ಈ ಅಕಾಡೆಮಿಕ್ ಒಳಗಡೆ ಬಹಳ ಹೆಚ್ಚು ಲೌಕಿಕವಾದಂತ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆಗಿರುವುದರಿಂದ, ಅಂದ್ರೆ ಪಠ್ಯಗಳನ್ನ ಇಡುವ ಸಂದರ್ಭದಲ್ಲಿ ಹೆಚ್ಚು ಲೌಕಿಕ ಕೃತಿಗಳನ್ನ, ಅದು ಜೈನ ಧರ್ಮದ ಪಂಪ ಆಗಿರ್ಲಿ, ರನ್ನ ಆಗಿರ್ಲಿ, ಮತ್ತೆ ಮುಂದೆ ಬಂದಿರುವಂತಹ ಎಲ್ಲ ಕವಿಗಳಾಗಿರ್ಲಿ, ಅವ್ರದ್ದು ಲೌಕಿಕ ಕಾವ್ಯಗಳನ್ನ ಹೆಚ್ಚು ಪಠ್ಯಕ್ಕೆ ಇಟ್ಟಿದ್ದಾರೆ. ಯಾಕೆ ಅನ್ನುವಂತ ಒಂದು ಪ್ರಶ್ನೆ. ಅಲೌಕಿಕ ಕಾವ್ಯಗಳ ಕುರಿತು ಇಲ್ಲಿ ಚರ್ಚೆ ಮಾಡ್ತಿರೋದು, ನಿಮ್ಮ ಇಡೀ ಮಾತುಗಳನ್ನ ಕೇಳಿದೀನಿ ಸರ್. ಇಲ್ಲಿ ಚರ್ಚೆ ಆಗ್ತಾ ಇರೋದನ್ನು ಕೂಡ ಅದು ಸಂತೋಷನೇ. ಈ ಸಂದರ್ಭದಲ್ಲಿ ಜೈನ ಧರ್ಮದ ಒಂದು ತಾತ್ವಿಕತೆ ಚರ್ಚೆ ಆಗ್ತಿರೋದು ನನಗೆ ವೈಯಕ್ತಿಕವಾಗಿ ಖುಷಿ ಇದೆ. ಇಲ್ಲಿ ಡೋಣೂರ್ ಸರ್ ಇದ್ದಾರೆ, ನೀವಿದ್ದೀರಿ, ಅಕ್ಕಿ ಸರ್ ಇದ್ದಾರೆ, ಚನ್ನಪ್ಪ ಕಟ್ಟಿ ಸರ್ ಇದ್ರು, ಕಟ್ಟಿಗೆಮಹಳ್ಳಿ ಮಠ ಸರ್ ಇದ್ರು. ಈ ಅಲೌಕಿಕ ಕಾವ್ಯಗಳನ್ನ ಈ ಸಂದರ್ಭದಲ್ಲಿ ನಾವ್ ಯಾಕೆ ಚರ್ಚೆ ಮಾಡ್ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ ಅಲ್ಲ ಸರ್. ಅದು ಯಾಕೆ ಮಾಡ್ಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಒಂದು ಮಾಡಿದ್ವಲ್ಲ ಗೆಳೆಯರು. ಈಗ ಆಗಮಿಕ ಕಾವ್ಯ ಅಲ್ವಾ ಇದು? ಅಜಿತನಾಥ ಪುರಾಣದಲ್ಲಿ ಅಲೌಕಿಕ ಅಲ್ಲ, ಆಗಮಿಕ ಕಾವ್ಯ ಇದು. ಲೌಕಿಕ ಕಾವ್ಯ ಮುಂದೆ ಮಾಡೋಣಲ್ಲ, ಅವನು ಬಸವರಾಜ ಯಾವ್ದು ಸಾಹಸ ಭೀಮ ವಿಜಯ ಇತ್ಯಾದಿ. ಈಗ ನಾವು ಮಾಡಿದ್ದೆ ಇಲ್ಲ ಸರ್. ಈಗ ಆಗಮಿಕ ಕಾವ್ಯಗಳಕ್ಕಿಂತ ಹೆಚ್ಚು ಲೌಕಿಕ ಕಾವ್ಯಗಳ ಬಗ್ಗೆ ನೀವು ಹೆಚ್ಚು ಮಾತಾಡ್ತೀರಿ ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನಿಮ್ಮನ್ನ ನೋಡಿರೋದ್ರಿಂದ ನನ್ಗೆ ಗೊತ್ತಿದೆ. ಆದ್ರೆ ಇವತ್ತು ನಾವು ಆಗಮಿಕ ಕಾವ್ಯಗಳನ್ನ ಯಾಕೆ ಚರ್ಚೆ ಮಾಡ್ಬೇಕು ಅನ್ನೋದನ್ನ ನೀವು, ಆಗಮಿಕ ಕಾವ್ಯದ ಒಳಗಿರುವಂತದನ್ನ ನೀವು ಚರ್ಚೆ ಮಾಡಿದ್ರಿ. ಯಾಕೆ ಚರ್ಚೆ ಮಾಡ್ಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನ ನೀವು ಸ್ವಲ್ಪ ಗ್ಯಾಪ್ ಅನಿಸ್ತು. ಯಾಕೆ ಮಾಡ್ಬೇಕು ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಹೇಳಿದ್ರೆ. ನೋಡಿ, ಅತ್ತಿಮಬ್ಬೆಯನ್ನ ರನ್ನ ಏನ್ ಕರಿತಾನೆ, ಜನಶಾಸನ ರುಚಿ ಅಂತ ಕರೀತಾನೆ. ಆ ಜನಶಾಸನ ರುಚಿ ಇರ್ಬೇಕಲ್ವಾ? ರುಚಿ ಅಂದ್ರೆ ಕಾವ್ಯದ ಗುಣವನ್ನ ಆಮೇಲೆ ಸ್ವೀಕರಿಸುವ ಅಥವಾ ಆಸ್ವಾದಿಸುವ ಒಂದು ರುಚಿತ್ವ ಇದೆಯಲ್ಲ, ಅದು ಲೌಕಿಕ ಕಾವ್ಯ ನಮ್ಮನ್ನು ಬೇಗ ಸೆಳೀತದೆ, ಆಗಮಿಕ ಕಾವ್ಯ ಸೆಳೆಯೋದಿಲ್ಲ.
ಅದು ಈಗ ಅದು ಸತ್ಯವನ್ನು ಹೇಳ್ತದೆ, ಅಹಿಂಸೆಯನ್ನು ಹೇಳ್ತದೆ. ಆದ್ರೆ ವರ್ತಮಾನದಲ್ಲಿ ನಾವು ಗೊತ್ತಿಲ್ಲಪ್ಪ. ಅದು ಧಾರವಾಡ ಕಟ್ಟೆ ಒಂದು ಹೆಜ್ಜೆ ಬಂದಿದೆಯಲ್ಲ, ಮುಂದೆ ಇಟ್ಟು ಆಗಮಿಕ ಕಾವ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಆಮೇಲೆ ಈಗ ನಾನು ಕುಮಾರವ್ಯಾಸ ಮಾತಾಡ್ತಾ ಇದ್ದೀರಿ. ಕುಮಾರವ್ಯಾಸನ ಕಾವ್ಯ ಲೌಕಿಕವೂ ಆಗಮಿಕ ಎರಡು ಕೂಡಿ ಅದು. ಯಾಕೆಂದ್ರೆ ಅದು ಅವನಷ್ಟು ಕೃಷ್ಣನ ಬಗ್ಗೆ ಆರಾಧನಾ ದೃಷ್ಟಿಯಿಂದ ಬರೆದ ಕವಿ ಮತ್ತೊಬ್ಬಿಲ್ಲ. ಕುಮಾರವ್ಯಾಸ ಮಾಡಿದಾಗ ಎರಡೂ ಕೂಡಿ ಇರ್ತದೆ. ಅದು ಮೊನ್ನೆ ಪಂಪನ ಬಗ್ಗೆ ಆಗಿದೆ, ನಡೀತಾ ಇದೆ ಸಂಬಂಧಪಟ್ಟವ್ರೆ. ಸರ್ ಇನ್ನೊಂದು ಸಣ್ಣ ದಯವಿಟ್ಟು ಕ್ಷಮೆ ಇರಲಿ. ಒಂದು ಕಾಲ ಸರ್, ಒಂದು ಕಾಲಕ್ಕೆ ಉತ್ಕೃಷ್ಟವಾದಂತ ಒಂದು ಧರ್ಮ ಇವತ್ತು ಈ ಕಾಲಕ್ಕೆ ಒಂದು ಮೈನಾರಿಟಿ, ಒಂದು ಆವಾಗ್ಲೇನೆ ಒಂದು ಶಕ್ತಿ ಇರುವಂತ ಧರ್ಮ ಇವತ್ತು ಒಂದು ಅಲ್ಪ ಸಂಖ್ಯಾತ ಅನ್ನುವಂತ ಒಂದು ಆಧುನಿಕ ಪರಿಭಾಷೆಯನ್ನ ಪಡ್ಕೊಂಡಿದೆ. ಅದಕ್ಕೆ ಉತ್ಕೃಷ್ಟವಾದ ಅಹಿಂಸೆಯ ಕಾನ್ಸೆಪ್ಟ್ ಅನ್ನುವಂಥದ್ದು ಕಾರಣ ಆಗಿರ್ಬಹುದೇ ಅಂತ ನಂದೊಂದು ಪ್ರಶ್ನೆ ಸರ್. ಗೊತ್ತಿಲ್ಲರಪ್ಪ ಸರ್, ಸಂಗನಗೌಡ್ರ ಪ್ರಶ್ನೆ ಇದೆಯಲ್ಲ, ಬಹಳ ಮಹತ್ವದ ಪ್ರಶ್ನೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಅಂತ ಅನಿಸ್ತದೆ. ಈಗ ಲೌಕಿಕ ಕಾವ್ಯದ ಬಗೆಗೆ ನಾವು ಚರ್ಚೆಯನ್ನು ಮಾಡ್ತೇವೆ ಅಕಾಡೆಮಿಕ್ ವಲಯದಲ್ಲಿ. ಅಲೌಕಿಕ ಸಾಹಿತ್ಯದ ಬಗ್ಗೆ, ಕೃತಿಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಸಂಗನಗೌಡ, ಇದೆಯಲ್ಲ ಪ್ರಶ್ನೆ ನಿಮ್ದು? ಹೌದು ಸರ್, ಹೌದು ಸರ್. ಹಾ, ಇದ್ರ ಬಗ್ಗೆ ನಾನು ಒಂದ್ ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಇದು ಕನ್ನಡದ ಸಮಸ್ಯೆ ಮತ್ತು ಭಾರತೀಯ ಸಾಹಿತ್ಯದ ಸಮಸ್ಯೆ. ಇಂಗ್ಲಿಷ್ ನಲ್ಲಿ ಬೈಬಲ್ ಅನ್ನ ವಿ ರೀಡ್ ಬೈಬಲ್ ಆಸ್ ಪಾರ್ಟ್ ಆಫ್ ಲಿಟರೇಚರ್. ಬೈಬಲದ ಬಗೆಗೆ ನ್ಯೂ ಟೆಸ್ಟಾಮೆಂಟು, ಓಲ್ಡ್ ಟೆಸ್ಟಾಮೆಂಟು, ಅದರ ಕಥೆಗಳು, ಉಪಕಥೆಗಳು, ಮೈಥಾಲಜಿ, ಇದ್ರ ಬಗೆಗೆ ಮಾತನಾಡುವಾಗ ನಮ್ಮ ಈ ಭಾರತೀಯರೇ ಇಂಗ್ಲಿಷ್ ಪ್ರೊಫೆಸರ್ಸ್ ಮಾತನಾಡುವಾಗ ಅವರಿಗೆ ಅನಿಸ್ತಾ ಇರೋದಿಲ್ಲ ನಾವು ಒಂದು ರಿಲಿಜಿಯಸ್ ಟೆಕ್ಸ್ಟ್ ಬಗೆಗೆ ಸಾಹಿತ್ಯದ ಒಂದು ಪರಿಭಾಷೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ, ಸಾಹಿತ್ಯದ ವಿಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆ ಅವರು ಭಗವದ್ಗೀತೆ ಬಗ್ಗೆ ಮಾತನಾಡಿದಾಗ ಅಥವಾ ವಚನ ಸಾಹಿತ್ಯ ಬಗ್ಗೆ ಮಾತನಾಡಿದಾಗ ಅಥವಾ ಅಜಿತರಾಂತ ಪುರಾಣ ಇಂಥ ಕೃತಿಗಳ ಬಗ್ಗೆ ಮಾತನಾಡಿದಾಗ ಅವರಿಗೆ ಒಂದು ಧೈರ್ಯ ಕಾಡ್ತದೆಯೋ ಗೊತ್ತಿಲ್ಲ ನನಗ. ಸಂಗನಗೌಡ, ನಿನ್ನ ಪ್ರಶ್ನೆಗೆ ಉತ್ತರ ಅಂತಂದ್ರೆ ನನಗೆ ಹೀಗೆ ಅನಿಸ್ತದೆ. ಬೈಬಲ್ ಬಗೆಗೆ ಮಾತನಾಡಿದಾಗನೆ ಎಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನಾವು ಮಾತನಾಡ್ತೇವೆ, ಆಸ್ ಇಫ್ ಇಟ್ ಇಸ್ ಪಾರ್ಟ್ ಆಫ್ ಕೆನಾನಿಕಲ್ ಲಿಟ್ರೇಚರ್ ಅನ್ನೋ ಹಾಗೆ, ಅಥವಾ ಮುಖ್ಯ ಸಾಹಿತ್ಯ ಕೃತಿ ಅನ್ನೋ ಹಾಗೆ ನಾವು ಚರ್ಚೆ ಮಾಡ್ತೇವೆ. ಬಟ್ ಅದೇ ಧಾರ್ಮಿಕ ಪಠ್ಯಗಳ ಬಗ್ಗೆ ಅಥವಾ ಅಲೌಕಿಕ ಪಠ್ಯಗಳ ಬಗ್ಗೆ ಚರ್ಚೆಯನ್ನು ನಾವು ಮಾಡೋದಿಲ್ಲ. ಸೊ ಇಲ್ಲಿ ಅನೇಕ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ, ಧಾರ್ಮಿಕ ರಾಜಕಾರಣದ ಬಗ್ಗೆ, ಅನೇಕ ಸಮಸ್ಯೆಗಳ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಧಾರವಾಡ ಕಟ್ಟೆ ಮೇಲೆ ಇಂಥ ವಿಷಯಗಳನ್ನ ನಾವು ಚರ್ಚೆ ಮಾಡಬಹುದು, ಆದ್ರೆ ಒಂದು ವಿಶ್ವವಿದ್ಯಾಲಯದ ವೇದಿಕೆ ಮೇಲೆ ಇಂಥ ಚರ್ಚೆಗಳು, ಪಠ್ಯಕ್ರಮದಲ್ಲಿ ಇಂಥ ಚರ್ಚೆಗಳು ಆಗ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿತ್ತು. ನಾವೆಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡೋಣ, ಮತ್ತೆ ಚರ್ಚೆ ಮಾಡೋಣ. ಸರಿ ಸರ್. ಈಗ ನೀವು ಸರ್, ಈಗ ಪಂಪನಲ್ಲಿ ನೋಡ್ರಿ, ಈ ಅಲೌಕಿಕ ಕಾವ್ಯದ ಒಳಗಡೆನೆ ಆದಿ ಪುರಾಣದ ಒಳಗಡೆ ಕೊನೆಯ ಒಂದು 13 ಮತ್ತು 14ನೇ ಸಂಧಿ ಇದೆಯಲ್ಲ, ಭರತ ಬಾಹುಬಲಿಯ ಒಂದು ಧರ್ಮ ಯುದ್ಧಗಳು ಇದಾವಲ್ಲ, ಅವು ಪಠ್ಯಗಳಿಗಿದಾವೆ. ಆದ್ರೆ ಈ 13ದ 1ರಿಂದ 12 ಸಂಧಿಗಳಿದಾವಲ್ಲ, ಅವು ಆದಿ ಪುರಾಣದ ಯಾವ ಪಠ್ಯಕ್ಕಿಲ್ಲ. ಅಂದ್ರೆ ಅದು ಆದಿ ಪುರಾಣ ಅದು ಲೌಕಿಕ ಕೃತಿಯಾಗಿದ್ರೂ ಕೂಡ ಅದೊಂದು ಲೌಕಿಕ ಕೃತಿ ಅನ್ನುವ ರೀತಿ ಒಳಗಡೆ 13 ಮತ್ತು 14ನೇ ಆಸ್ಪಾಸ ಡಿಗ್ರಿ ಒಳಗು ಮತ್ತು PG ಒಳಗು ಪಠ್ಯಕ್ಕೆ ಇಟ್ಟಿದ್ದಾರೆ. ಈಗ ನೀವು ಹೇಳ್ತಾ ಇರೋದು ಸರಿ ಇದೆ ಸರ್. ಆದ್ರೆ ಈಗ ಲೋಕಾಪುರ್ ಸರ್ ಅದ್ರ ಬಗ್ಗೆ ಬಹಳ ಜಾಣರಿದ್ದಾರೆ ಮತ್ತು ಬಹಳ ತುಂಟ್ರಿದ್ದಾರೆ ಅದ್ರ ಬಗ್ಗೆ. ಅವ್ರದೊಂದ್ ನಾಟಕ ಸಿಂದಗಿ ಒಳಗಡೆ ಒಂದ್ ನಾಟಕ ಅಲ್ಲಿ ಒಂದ್ ಸಲ ಕಲ್ತಾಗ ಹೇಳಿದ್ದೆ ಸರ್, ಅದು ಅದ್ಭುತ ನಾಟಕ ಇದೆ ಸರ್, ಒಂದು ಪ್ರಕಟ ಮಾಡ್ರಿ ಅಥವಾ ಅದೊಂದು ರಂಗಭೂಮಿ ಒಳಗ್ ತರೋಣ ಅಂತ ಅಂದಿದ್ದೆ ಸರ್ ನಾನು. ಅವ್ರು ಮತ್ತೆ ಏನ್ ಮಾಡಿದ್ರಿಲ್ಲ, ಅವ್ರು ಓದಿದ್ರು ಸರ್, ಚೆನ್ನಪ್ಪ ಕಟ್ಟೀಸ್ ಅವರು, ಕಟಗಳಿ ಮಠ ಸರ್ನು ಇದ್ರು ಸರ್. ಬಹಳ ಅಲ್ಲೆಲ್ಲ ಓದಿದ್ದೆ ಸರ್ ನಾಟಕ. ಅದು ಏನ್ ಪ್ರಿಂಟ್ ಮಾಡಿದ್ರು ಬಿಟ್ರ ಬಟ್ ಗೊತ್ತಿಲ್ಲ, ಬಟ್ ಅದ್ಭುತವಾದಂತ ನಾಟಕ. ದಯವಿಟ್ಟು ಆ ನಾಟಕ ಬರ್ಲಿ ಹೊರಗಡೆ, ಅದನ್ನೊಂದು ರಂಗಭೂಮಿ ಒಳಗಡೆ ತರುವ ಅಂತದ್ದು ಪ್ರಯತ್ನ ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಸರ್. ಮಾಹಿತಿ ಇಲ್ಲ ಸಂಗನಗೌಡ, ನನಗೆ ಮಾಹಿತಿ ಇಲ್ಲ, ಹೇಳಿಲ್ಲ, ಒಂದ್ಸಲ ಹೇಳಿಲ್ಲ ಲೋಕಾಪುರ ಅವರು. ಬೇರೆಯವ್ರ ತಮ್ಮ ನಾಟಕದ ಬಗ್ಗೆ ಹೇಳಿಲ್ಲ ನೋಡಿ. ಇಲ್ಲ ಸರ್, ಗದ ಯುದ್ಧದ ಬಗ್ಗೆ ಬಹಳ ಅದ್ಭುತ ನಾಟಕ ಬರೆದಿದ್ದಾರೆ ಸರ್ ಅವರು.
ಆಗ್ಲಿ. ಒಂದು ಶೇಕ್ಸ್ಪಿಯರ್ ಮರಳಿ ತಮ್ಮ ಊರಿಗೆ ಹೋದಾಗಿಂದ ಒಂದು ನಾಟಕ ನಾನು ಓದಿದ್ದೆ. ಶೇಕ್ಸ್ಪಿಯರ್ ಮರಳಿ ಬಂದ ಇದೆಯಲ್ಲ, ಹಾಗೆ ರನ್ನ ಮುದೋಳಕ್ ಬಂದ್ರೆ ಹೇಗೆ ಅಂತ ಕಲ್ಪಿಸ್ಕೊಂಡು ಬರೆದ ನಾಟಕ ಅದು. ಆಮೇಲೆ ಗೊತ್ತಾಯ್ತು ನನಗೆ ಆ ಗತಿ ಇಲ್ಲ, ನಾನು ಕಾದಂಬರಿಕಾರ ಮಾತ್ರ ಅಂತ ಅನಿಸಿ ಬಿಟ್ಟಿದ್ದೀನಿ. ಸಾಮಣ್ಣಗೌಡ್ರೆ ಬಿಟ್ಬಿಡಿ, ನಾನು ಒಬ್ಬ ಎಳೆಯ ನಾಟಕಕಾರ ಅಷ್ಟೇ. ನೆಕ್ಸ್ಟ್ ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸರ್ ನಾನು ದಯವಿಟ್ಟು ಒಂದ್ ಏನಿದೆ ಅಂತಂದ್ರೆ, ನಾನು ಎಲ್ಲ ಕನ್ನಡದ ಬಹುತೇಕ ನಾಟಕಗಳನ್ನ ಓದಿದ್ದೀನಿ ಮತ್ತು ರಂಗಭೂಮಿ ಒಳಗಡೆ ಬಂದಿರುವಂತದನ್ನು ನೋಡಿದ್ದೇನೆ. ಬಟ್ ನಿಮಗಿರೋಷ್ಟು ಅನುಭವ ನನಗೆ ವಯಸ್ಸಿಲ್ಲ. ಆದ್ರೆ ಇವತ್ತು ರಂಗಭೂಮಿಯ ತಿಳುವಳಿಕೆ ಮತ್ತು ಆ ಫೋಕ್ಲರ್ದ ತಿಳುವಳಿಕೆ ಇಲ್ಲದವರು ಕೂಡ ರಂಗಭೂಮಿ ಒಳಗೆ ನಾಟಕ ಬರೆದು ರಂಗಭೂಮಿ ಒಳಗೆ ಗುರುತಿಸಿಕೊಳ್ಳುವ ಸಂದರ್ಭದಲ್ಲಿಯೂ ನಿಮ್ಗೆ ಎಲ್ಲಾ ತಿಳುವಳಿಕೆ ಇರುವಂತವರು ಆ ತರದ ಕಾನ್ಸೆಪ್ಟ್ ನಾನ್ ನೋಡಿದೀನಿ. ನಾನು ಸುಮ್ನೆ ಇಲ್ಲಿ ಹೊಗಳ್ತಾ ಇಲ್ಲ ಸರ್, ಪ್ಲೀಸ್ ದಯವಿಟ್ಟು ನೀವು ನಾಟಕ ನನ್ನ ಎದುರು ಓದಿದ್ದೀರಿ ಮತ್ತು ನಾನು ರನ್ನನನ್ನ ಕುರಿತು ಪ್ರಾಮಾಣಿಕವಾಗಿ ಒಂದಷ್ಟನ್ನ ನಾನು ತಿಳ್ಕೊಂಡಿದ್ದೇನೆ. ಆ ನಾಟಕ ಮಾತ್ರ ರಂಗಭೂಮಿ ಒಳಗಡೆ ಬಂದ್ರೆ ಇವತ್ತು ಕ್ಲಿಕ್ ಆಗ್ತದೆ ಅನ್ನೋದನ್ನ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಅವತ್ತು ಅಲ್ಲಿ ಸಿಂದಗಿ ಒಳಗೆ ನೀವು ಓದಿರುವ ನಾಟಕ ಅದನ್ನ ಇಲ್ಲ, ನೀವು ಆಯ್ತು, ನೀವು ಕಾದಂಬರಿ ಅಂತೀರಲ್ಲ ಸರ್, ಕಾದಂಬರಿ ಒಳಗೆ ಸಂಭಾಷಣೆ ಇಲ್ವಾ? ನಿಮ್ಮ ಕಾದಂಬರಿ ಒಳಗಡೆ ಸಂಭಾಷಣೆನೇ ಅದು, ಸಂಭಾಷಣೆ ಇಟ್ ಈಸ್ ನಾಟಕನೇ ಇದು. ಸಂಗನಗೌಡ, ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಅಥಣಿಗೆ ಹೋಗಿ ಆ ನಾಟಕ ತಗೊಂಡು ಬಂದು ಪ್ರಿಂಟ್ ಮಾಡೋಣ. ಅವ್ರ ಕಡೆ ಹೇಳಿ. ಪುಟ್ಟು ಮಾತಾಡೋದು. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ನಾನೇ ನಿಮ್ ಭಾಗದಿಂದ ಬಂದಿದ್ದೇನೆ. ಇನ್ನು ಪ್ರಯಾಣದೊಳಗೆ ಇದ್ದಂಗೆ ಲೇಟ್ ಆಗಿ ಬಂದೆ ನಾನು. ಈಗ ಲೌಕಿಕ ಮತ್ತು ಅಲೌಕಿಕ ಕಾವ್ಯದ ಬಗ್ಗೆ ಏನು ಶಬ್ದ ಬಂತಲ್ಲ, ಲೌಕಿಕ ಕಾವ್ಯ ತೆರೆದ ಹೃದಯದ ಚಿಕಿತ್ಸೆ, ಅಲೌಕಿಕ ಕಾವ್ಯ ಹೃದಯ ತೆರೆಯುವ ಚಿಕಿತ್ಸೆ. ಹೀಗಾಗಿ ಹೃದಯ ತೆರೆಯುವ ಚಿಕಿತ್ಸೆಗೆ ಅದಕ್ಕೆ ಆದಂತ ಒಂದು ಮಾನಸಿಕ ಸಿದ್ಧತೆ ಅಥವಾ ಅದಕ್ಕೆ ಆದಂತ ಒಂದು ತನ್ಮಯತೆ ಅವಶ್ಯಕತೆ ಇದ್ದೇ ಇರ್ತದೆ. ಹೀಗಾಗಿ ದಿನನಿತ್ಯದ ಬದುಕಿಗೆ ಲೌಕಿಕ ಕಾವ್ಯ ಬೇಕೇ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಹೃದಯ ತೆರೆಯುವ ಚಿಕಿತ್ಸೆಗೆ ಯಾರು ತಯಾರಾಗ್ತಾರೆ ಇವತ್ತಿನ ದಿನದಲ್ಲಿ? ಮತ್ತು ಮುಖ್ಯ ಸಮಸ್ಯೆ ಅಲ್ಲಿ ಉಂಟು. ಹೀಗಾಗಿ ಈ ಅಲೌಕಿಕ ಕಾವ್ಯದ ಒಂದು ಸಂದರ್ಭದೊಳಗೆ ಇಂಥ ಕಾವ್ಯಗಳು ಈಗ ನೀವು ಮಾಡ್ತಾ ಇರೋದು ಹೃದಯ ತೆರೆಯುವ ಚಿಕಿತ್ಸೆ, ತೆರೆದ ಹೃದಯದ ಚಿಕಿತ್ಸೆ ಅಲ್ಲ ಇದು. ನಾಟಕದ ಬಗ್ಗೆ ಅದ್ರ ಬಗ್ಗೆ ಮಾತಾಡಿದ್ರೆ ನಾ ಅದ್ರ ಬಗ್ಗೆ ಎಂತದ್ದು ಮಾತಾಡೋದಿಲ್ಲ. ಹೀಗಾಗಿ ಸನ್ಯಾಸ ಅನ್ನೋದು ಒಂದು ಶಬ್ದ ಸತ್ ಒಡನೆ ನ್ಯಾಸಗೊಳ್ಳುವುದು ಅಂತ ಹೇಳಿ. ಸತ್ ಅಂತ ಏನಿದೆಯಲ್ಲ ಅಂದ್ರೆ ನಮ್ಮ ಮೇಲೆ ಚಿತ್ತ ಸತ್ ಸಚ್ಚಿದ ಆನಂದ ಸತ್ ಏನ್ ಪೂರ್ತಿ ತುರಿಯಾವಸ್ಥೆ ಒಳಗಿರ್ತದಲ್ಲ, ಅದರೊಡನೆ ನ್ಯಾಸಗೊಳ್ಳೋದು, ಅದರೊಡನೆ ತನ್ಮಯಗೊಳ್ಳೋದು, ಅದರೊಡನೆ ಯೋಗಗೊಳ್ಳೋದಕ್ಕೆ ಸನ್ಯಾಸ ಅಂತ ಹೇಳ್ತಾರೆ. ಹೀಗಾಗಿ ಈ ರೀತಿಯ ಒಂದು ಭಾಷಾ ವ್ಯವಸ್ಥೆ ಒಳಗೆ, ಅದರದೇ ಆದಂತಹ ಪಾರಿಭಾಷಿಕ ವ್ಯವಸ್ಥೆ ಒಳಗೆ ಇರ್ತಕ್ಕಂಥ ಈ ಅಲೌಕಿಕ ಸ್ವರೂಪ ಅಂತ ಹೇಳ್ಕೊಂಡು ಕೆಟಗರೈಸೇಷನ್ ಆದಂತ ಕಾವ್ಯಗಳನ್ನ ನಾವು ಇದನ್ನ ಆಗಾಗ ಈ ನಾವು ವರ್ಷಕ್ಕೊಮ್ಮೆ ನಾವು ಹೇಗೆ ಹಬ್ಬವನ್ನ ಆಚರಿಸ್ತೇವಲ್ಲ, ಹಂಗಾದ್ರೂ ಉಳ್ಕೊಂಡು ಬಂದಿದೆ. ಅದು ಒಂದು ಬಹಳ ಸಂತೋಷ ಸುದ್ದಿ. ನಾನು ಇಡೀ ದಿನ ಅಂದ್ರೆ ಒಂದು ಹೆಚ್ಚು ಕಮ್ಮಿ 8 ದಿನದಿಂದ ಪ್ರಯಾಣದೊಳಗೆ ಇದ್ದದಕ್ಕೆ ಇನ್ನೂ ಆ ಪ್ರಯಾಣದ ಬಳಲಿಕ್ಕೆ ಹೋಗಿಲ್ಲ. ಇವತ್ತು ತಾನೇ ಬಂದಿದ್ದೆ ನಾನು ಗುಲ್ಬರ್ಗದಿಂದ, ಈ 1-2-3 ತಾಸು ಅಂತ ಅಷ್ಟೇ. ಅದಕ್ಕಾಗಿ ಲೌಕಿಕ ಮತ್ತು ಅಲೌಕಿಕ ಕಾವ್ಯಗಳನ್ನು ಮಧ್ಯದೊಳಗೆ ಅದು ಅಕಾಡೆಮಿ ಒಳಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅಲೌಕಿಕ ಕಾವ್ಯ ಬದುಕಿನೊಳಗಿದೆ, ಲೌಕಿಕ ಕಾವ್ಯ ಅದಕ್ಕೊಂದು ಕಾಲುವೆ ನಿರ್ಮಾಣ ಮಾಡ್ತದೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರಿ. ಎಸ್ ಸರ್. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಎಸ್, ಈಗ ಹಾಗಾದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಎಂದು ಉಪನ್ಯಾಸ ಮಂಡಿಸಿದಂತಹ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರಿಗೆ ಧಾರವಾಡ ಗಡ್ಡೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾಗಿ ಸರಳವಾಗಿ ನಮಗೆ ಅಜಿತನಾಥ ಪುರಾಣ ತಿಲಕವನ್ನ ತಿಳಿಸಿಕೊಟ್ರಿ. ಅದಕ್ಕಿಂತ ಮೊದಲು ನಮ್ಮಂತಹ ಹೊಸ ಒಬ್ಬ ಶಿಕ್ಷಕರಿಗೆ ಯಾವ ರೀತಿ ಒಂದು ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವು ಪೋಯಮನ್ನ ಅಂತ ಬಹಳ ಚೆನ್ನಾಗಿ ಗೊತ್ತಾಯ್ತು ಸರ್. ನಮ್ಗೆ ಯಾವ ರೀತಿ ಅದನ್ನ ಹೇಳ್ಬೇಕು, ನಾವು ಯಾವ ರೀತಿ ಅದ್ರ ಬಗ್ಗೆ ವಿವರಣೆಯನ್ನ ನೀಡಬೇಕು, ಕೆಲವೊಂದು ಸಾಲುಗಳನ್ನ ಹೇಳ್ತಾ ಇದ್ರಿ, ಬಹಳ ಅದ್ಭುತವಾಗಿ ಅದು ಬಂತು. ಸೊ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ನೆರೆದಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ
ಗೌರವಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳನ್ನ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇವೆ. ಶುಭ ಸಂಜೆ. ಥ್ಯಾಂಕ್ ಯು ಸರ್. ಜಸ್ಟ್ ಸರ್, ಡಾಕ್ಟರ್ ಪ್ರಭಾಕರ್ ಸರ್. ಹಲೋ ಸರ್ ಪ್ರಭಾಕರ್ ಹೇಳಿ.